ಮಾಧ್ಯಮದ ಗೆಳೆಯರೇ ಹಾಗೂ ಚಂದ್ರೂರವ ಅಭಿಮಾನಿ ಬಳಗವೇ ಮತ್ತು ಇಂದಿನ RC ಸ್ಟುಡಿಯೋದ ಎಲ್ಲ ತಾಂತ್ರಿಕ ವರ್ಗದವರೇ, ಈ ಒಂದು ಫಾದರ್ ಚಿತ್ರದ ಪ್ರಾರಂಭೋತ್ಸವಕ್ಕೆ ಚುನಾವಣೆ ಇದ್ದರೂ ಕೂಡ ಬಂದಿರತಕ್ಕಂಥ ಈ ರಾಜ್ಯದ ಅತ್ಯುತ್ತಮ ಜನಮನ್ನಣೆ ಪಡೆದಿರ್ತಕ್ಕಂಥ ನಮ್ಮ ನಾಯಕ ನಟರು ಹಾಗೂ ಹ್ಯಾಟ್ರಿಕ್ ಹೀರೋ ಎಂದೇ ಖ್ಯಾತಿ ಪಡೆದಂಥ ಶಿವರಾಜ್ ಕುಮಾರ್ ಅವರೇ, ಅವರ ಶ್ರೀಮತಿಯವರು, ನನಗೂ ಬಹಳ ಸಂತೋಷ. ನಾವೆಲ್ಲ ಬಂಗಾರಪ್ಪನವ್ರ ಗರಡಿಯಲ್ಲಿ ಬೆಳೆದಂಥವರು. ಅವರ ಸುಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರೇ, ಈ ಒಂದು ಚಿತ್ರದ ನಾಯಕ ನಟ ಡಾರ್ಲಿಂಗ್ ಕೃಷ್ಣರವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಈ ರಾಜ್ಯದಲ್ಲೇ ಬೇರೆ ಕ್ಷೇತ್ರದಲ್ಲಿದ್ದು ರಾಜಕೀಯಕ್ಕೆ ಬಂದು ಸ್ಟಾರ್ ವ್ಯಾಲ್ಯೂ ಪಡೆದಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರೇ, ನಿರ್ದೇಶಕರೇ, ಹಾಗೂ ಎಲ್ಲ ನನ್ನ ಆತ್ಮೀಯ ಚಂದ್ರೂರವರ ಸ್ನೇಹಿತರೆ, ಬಂಧುಗಳೇ, ಅಲ್ಲಿರ್ಬೋದು, ಐ ಲವ್ ಯು ಇರ್ಬೋದು, ಎಲ್ಲ ಹೇಳಕ್ಕೆ ಹೋಗದೇ ಇದ್ದರೂ ಕೂಡ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಮನ್ನಣೆ ಪಡೆದಂಥ ಚಿತ್ರಗಳನ್ನು ತೆಗೆದಂಥ ಸಂದರ್ಭದಲ್ಲಿ ಕಬ್ಜಾ ಆದಮೇಲೆ ಸ್ವಲ್ಪ ದಿವಸ ತಟಸ್ಥವಾಗಿದ್ದರೂ ಈ 5 ಸಿನಿಮಾಗಳನ್ನು RC ಸ್ಟುಡಿಯೋಸ್ ಪ್ರಾರಂಭ ಮಾಡುವ ಮೂಲಕ ಕನ್ನಡ ಸಾರಸತ್ವ ಲೋಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸಕ್ಕೆ ಅವತ್ತು 5 ಸಿನಿಮಾಗಳ ಪ್ರಾರಂಭೋತ್ಸವದ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಈ ಸಿನಿಮಾ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಆ ಒಂದು ಚಾಲನೆ ಸಿಕ್ತು. ಇವತ್ತು ಅದರ ಪ್ರಥಮ ಭಾಗ 5 ಚಿತ್ರಗಳಲ್ಲಿ ಮೊದಲನೇದು ಫಾದರ್ ಅಂತಕ್ಕಂಥ ಚಿತ್ರ. ನಾವೆಲ್ಲ ಇಲ್ಲಿವರೆಗೂ ಮಾತೃದೇವೋ ಭವ, ತಾಯಿ ಮೇಲೆ ಭಾಳ ಚಿತ್ರಗಳು ಬಂದಿವೆ. ಇದು ಒಂದು ತಂದೆ ಮೇಲೆ ತೆಗಿತಾ ಇರೋ ಚಿತ್ರ ಅಂತ ನನಗೂ ಸಂತೋಷವಾಗಿದೆ. ಚಿತ್ರತಂಡದ ಆಯ್ಕೆ ನೋಡಿದ್ರೆ, ಕಲಾವಿದರ ಆಯ್ಕೆ ನೋಡಿದ್ರೆ ಇವತ್ತೇ ನನಗೆ ಭಾಳ ಸಂತೋಷವಾಗ್ತಾಯಿದೆ. ಇದು ಒಂದು ಉತ್ತಮ ಚಿತ್ರವಾಗಿ ಹೊಮ್ಮುತ್ತೆ ಅಂತಕ್ಕಂಥ ತಾಂತ್ರಿಕ ವರ್ಗ, ಚಿತ್ರತಂಡ ಹಾಗೂ ಇವರು ಸಿಕ್ಕಿರ್ತಕ್ಕಂಥ ಪಂಡಿತ್, ನಮ್ಮ ಬಾಂಬೆಯ ಸ್ನೇಹಿತರು, ಇವರೆಲ್ಲ ನೋಡಿದಾಗ ಈ ಚಿತ್ರ ಈ ಕ್ಷೇತ್ರದಲ್ಲಿ ಒಂದು ಸ್ಥಾನವನ್ನು ಪಡೆಯುತ್ತೆ, ದಕ್ಷಿಣ ಭಾರತದಲ್ಲಿ ತನ್ನ ಛಾಪನ್ನು ಮೂಡಿಸುತ್ತೆ ಅಂತ ಹೇಳ್ತಾ ಶುಭವನ್ನು ಹಾರೈಸಿ, ಅದರಲ್ಲೂ ಗೀತಾ ಶಿವರಾಜ್ ಕುಮಾರ್ರವರಿಗೆ ನಮ್ಮೆಲ್ಲರ ಒಂದು ಬೆಂಬಲ ಇದೆ ಅಂತ ಹೇಳಿ ವೈಯಕ್ತಿಕವಾಗಿ ನಾನು ಕೂಡ ಅವರಿಗೆ ಆಶಿಸ್ತಾ ಸೋದರಿಯ ಗೆಲುವಿಗೆ ನನ್ನ ಆಶೆಯನ್ನು ವ್ಯಕ್ತಪಡಿಸಿ, ಇದು ಚುನಾವಣೆ ಅಲ್ಲದಿದ್ದರೂ ಕೂಡ ಅವರು ಚಂದ್ರು ಮೇಲಿದ್ದಂಥ ಪ್ರೀತಿಗೋಸ್ಕರ ಆ ದಂಪತಿ ಇಲ್ಲಿಗೆ ಬಂದಿರತಕ್ಕಂಥದ್ದು ಭಾಳ ಸಂತೋಷ. ನನಗೂ ಪೂಜ್ಯ ರಾಜ್ಕುಮಾರ್ ಅವ್ರಿಗೂ ಭಾಳ ಹತ್ತಿರದ ಸಂಬಂಧ ಇತ್ತು, ಆದರೆ ಇವತ್ತು ಅವೆಲ್ಲ ಹೇಳೋಕ್ಕೆ ಸಮಯ ಇಲ್ಲ. ಭಾಳ ಸಂತೋಷ, ಈ ಇಬ್ಬರ ಆಶೀರ್ವಾದದಿಂದ ಇವತ್ತು ಈ ಚಿತ್ರ ಭಾಳ ಯಶಸ್ವಿಯಾಗಿ ಪ್ರಾರಂಭವಾಗಲಿ. ಇದು ಜಾಗೃತೆ ಜನರ ಮುಂದೆ ಬಂದು ಜನ ವೀಕ್ಷಿಸಿ ಇದನ್ನು ಒಂದು ಉತ್ತಮ ಚಿತ್ರವಾಗಿ ಬೆಳೀಲಿ ಅಂತೇಳಿ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ವೇದಿಕೆಯಲ್ಲಿರೋ ಶಿವಮೊಗ್ಗದ ಲೋಕಸಭಾ ಸದಸ್ಯರು, ಶಿವಮೊಗ್ಗದ MP ಆದ ಗೀತಕ್ಕನವ್ರೆ, ಇನ್ನೊಂದು ತಿಂಗಳಾದ್ಮೇಲೆ ಹಂಗೆ ಕರೆಯೋದವ್ರನ್ನ, ಅದಕ್ಕೆ ನಾನು ಈಗಲೇ ಕರೀತಾ ಇದ್ದೀನಿ. ಬೇರೆ ಹೀರೋಸ್ಗೆ ಫ್ಯಾನ್ಸ್ ಇರ್ತಾರೆ, ದೊಡ್ಡ ಮನೆಗೆ ಭಕ್ತರಿರ್ತಾರೆ, ಅದು ದೊಡ್ಡ ಮನೆಯ ತಾಕತ್ತು. ಕರ್ನಾಟಕದಲ್ಲಿ ನನಗಿಬ್ಬರು ಇಷ್ಟ ಶಿವಣ್ಣ ಸರ್. ಒಂದು ನನಗೆ ಜನ್ಮ ಕೊಟ್ಟ ಅಪ್ಪ, ನಾನು ಇಷ್ಟಪಟ್ಟ ಅಪ್ಪು, ಇವರಿಬ್ಬರು ನನಗೆ ತುಂಬ ಇಷ್ಟ ಸರ್. ಇವತ್ತು ಫಾದರ್ ಅನ್ನೋ ಟೈಟ್ಲು ಎಲ್ಲೋ ಕೇಶವಾರದಿಂದ ಬೆಂಗಳೂರಿಗೆ ಬಂದು ಒಂದು ಸಾಮ್ರಾಜ್ಯ ಕಟ್ಟಿದಂಥ ಚಂದ್ರು ಅವರು, ಫ್ಯಾಮಿಲಿ ಅಂದರೆ ಹೇಳ್ತಿರ್ತೀನಿ FAMILY, ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ, ಅದು ಫ್ಯಾಮಿಲಿ ಅಂದರೆ. ಫಾದರ್ ಅಂತ ಟೈಟ್ಲ್ ಇಟ್ಟಿದ್ದಾರೆ. ಸೆಲೆಬ್ರಿಟೀಸು ಪೊಲಿಟಿಷಿಯನ್ಸ್ ಆಗ್ತಾರೆ, ಆದರೆ ಪೊಲಿಟಿಷಿಯನ್ಸು ಸೆಲೆಬ್ರಿಟಿ ಆಗೋಕ್ಕೆ ನನಗೆ ಕಾರಣ ಆದಂಥ, ನನಗೆ ಜನ್ಮ ಕೊಟ್ಟ ನನ್ನ ಫಾದರ್ನ ಸ್ಮರಿಸ್ತಾ ಈ ಫಾದರ್ ಸಿನಿಮಾಗೆ ಒಳ್ಳೆಯದಾಗಬೇಕು. ಫಾದರ್ ಅನ್ನೋ ಟೈಟ್ಲ್ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ನನ್ನ ಸಕ್ಸಸ್ಸೇ ನನ್ನ ತಾಯಿ, ಆದರೆ ನನ್ನ ತಾಯಿಯ ಸಕ್ಸಸ್ಸೇ ನನ್ನ ತಂದೆ. ಆದರೆ 2ನೇ ಲೈನ್ನ ನಾವು ಮರೀತಿದ್ದೀವಿ.
ಅಪ್ಪನ ಇಂಪಾರ್ಟೆನ್ಸ್ ತುಂಬ ಇರುತ್ತೆ. ಎದೆ ಹತ್ತಿರಕ್ಕೆ ಬೆಳೆದಂಥ ಮಗ ಬಾನೆತ್ತರಕ್ಕೆ ಬೆಳೀಲಿ ಅಂತ ಕರ್ನಾಟಕದ ಎಲ್ಲ ಹುಡುಗಿರಿಗೆ ಈ ಟೈಟಲ್ ಜೊತೆ ಅಪ್ಪನ ವ್ಯಾಲ್ಯೂ ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲಿ ಮಗಳನ್ನ ತಂದೆ ಫ್ರಂಟಲ್ಲಿ ಕೂರಿಸ್ಕೊಂಡು ಬೈಕ್ ರೈಡ್ ಮಾಡ್ತಾರೆ. ಯಾಕೆಂದರೆ ಅಪ್ಪಗೆ ಮಗಳು ಯಾವತ್ತೂ ಮುಂದೆ ಇರಬೇಕು ಅಂತ ಆಸೆ. ಬೆಳೆದ ಮೇಲೆ ಬಾಯ್ ಫ್ರೆಂಡ್ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಓಡಿಸ್ತಾನೆ. ಬಾಯ್ ಫ್ರೆಂಡ್ಗೆ ಯಾವತ್ತೂ ಹುಡುಗಿ ಹಿಂದೆನೇ ಇರಬೇಕು ಅಂತ ಆಸೆ. ಇದು ತಂದೆಗೂ ಬಾಯ್ ಫ್ರೆಂಡ್ಗಿರೋ ಡಿಫ್ರೆನ್ಸು. ಮೋಸ್ಟ್ಲಿ ಟ್ರಾಲ್ ಆಗುತ್ತಲ್ಲ ಸರ್? ಹಾಂ, ಗೊತ್ತು. ಇದು ದಿಸ್ ಈಸ್ ದ ರೀಸನ್ ಫಾದರ್ ಅನ್ನೋ ಟೈಟ್ಲ್ ಬಗ್ಗೆ ಮಾತಾಡ್ತಿದ್ದೀನಿ. ತುಂಬ ಜನ ಬೆಳೆದ ಮೇಲೆ ಒಂದು ವಯಸ್ಸಿಗೆ ಬಂದಮೇಲೆ ರೀ ಇಂಥ ಕಾಲೇಜ್ಗೆ ಹಾಕ್ರಿ ಅಂತ ಹೇಳೋದೇ ಅಮ್ಮನ ಕೆಲಸ. ಆ ಕಾಲೇಜಿಗೆ ಫೀಸ್ ಕಟ್ಟೋದು ಅಪ್ಪನ ಜವಾಬ್ದಾರಿ. ರೀ ಇಂಥ ಹುಡುಗ ಇರಲಿ ಅಂತ ಹೇಳೋದು ಅಮ್ಮನ ಜವಾಬ್ದಾರಿ. ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಸಾಲ ಮಾಡು, ಬಡ್ಡಿ ಕಾಸು ತಗೊಂಬ, ಮುತ್ತೂಟೋ ಮಣ್ಣಾಪುರಮಲ್ಲೋ ಗೋಲ್ಡ್ ಇಡು, ಇದೆಲ್ಲ ಅಪ್ಪನ ಹೆಗಲಿಗೆ. ಸೊ ಈ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ಲ. ನೀವು ಭಾಳಷ್ಟು ಜನ ಗಮನಿಸಿರ್ಬೋದು, ಈ ಮದುವೆ ಆದಮೇಲೆ ಮಗಳನ್ನ ಗಂಡನ ಮನೆಗೆ ಕಳಿಸೋವಾಗ ತಾಯಿ ಎಮೋಷ್ನಲಾಗಿ ಅಳ್ತಿರ್ತಾಳೆ. ಯಾಕೆಂದರೆ ತಾಯಿಗೆ ಭಯ, ಅಯ್ಯೋ ನನ್ನ ಅಳಿಯ ಚೆನ್ನಾಗಿ ನೋಡ್ಕೊತಾ ಇಲ್ವೋ ಮಗಳನ್ನ ಅಂತ. ಆದರೆ ದೂರದಲ್ಲಿ ಅಪ್ಪ ಸೈಲೆಂಟಾಗಿರ್ತಾರೆ. ಯಾಕೆಂದರೆ ಅಪ್ಪನಿಗೊಂದು ಕಾನ್ಫಿಡೆನ್ಸ್, ಬೈ ಮಿಸ್ಟೇಕ್ ಅವ್ನು ಕೈ ಕೊಟ್ಟರು ಮತ್ತೆ ನನ್ನ ಯುವರಾಣಿ ಥರ ನೋಡ್ಕೊತೀನಿ ಹೋಗು ಮಗಳೇ ಅಂತ ಆ ಸೈಲೆನ್ಸಲ್ಲೇ ಅಪ್ಪ ಮೆಸೇಜ್ ಪಾಸ್ ಮಾಡಿರ್ತಾರೆ. ಮೋಸ್ಟ್ಲಿ ಈ ಮೆಸೇಜು ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ತಂದೆಯ ಬಗ್ಗೆ ಬರೆಯೋಕ್ಕಾಗಲ್ಲ, ವಿವರಿಸೋಕ್ಕಾಗಲ್ಲ, ವಿಶ್ಲೇಷಿಸೋಕ್ಕಾಗಲ್ಲ. ಭಾಳಷ್ಟು ಜನ ಹುಡುಗರು ನಾವು ಮನೆಯಲ್ಲಿ ಯಾವತ್ತಾದರೂ ಕಣ್ಣೀರು ಹಾಕಿದ್ರೆ ಅಮ್ಮ ಬಂದು ಒರೆಸ್ತಾರಲ್ಲ, ಸೂಪರ್. ತಿಂಗಳಿಗೊಂದ್ಸಲ ಅಳ್ಬೋದಾ? ಇಲ್ಲ 6 ತಿಂಗಳಿಗೊಂದ್ಸಲ ಅಳ್ಬೋದಾ? ತಿಂಗಳಿಗೊಂದ್ಸಲ ಕಣ್ಣೀರು ಹಾಕ್ತೀವಿ ಅಂದ್ಕೊಳ್ಳೋಣ ಚಿಕ್ಕ ವಯಸ್ಸಲ್ಲಿ. ಅಮ್ಮ ಒಂದು 10 ನಿಮಿಷ ನಮ್ಮನ್ನು ಕಣ್ಣೀರು ಕಂಟ್ರೋಲ್ ಮಾಡಿಸ್ತಾರೆ. ಆದರೆ 29 ದಿನವೂ ನಾವು ಅಳ್ದಂಗೆ ಆ ಮನೆಯಲ್ಲಿ ನಮ್ಮನ್ನು ನೋಡ್ಕೊಂಡಿದ್ದು ಅಪ್ಪನೇ ಅಲ್ವಾ? ಸೊ ಇದನ್ನು ನಮ್ಮ ಸೊಸೈಟಿ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ, ಚಂದ್ರು ಸರ್ ಧೈರ್ಯವಾಗಿರಿ. ಇಟ್ಟು ಪ್ಲಾಫ್ ಜೊತೆ ಸಂಬಂಧ ಬೇಡ. ನೀವು ನಾವೆಲ್ಲರೂ ಬೆಂಗಳೂರಿಗೆ ಸೋಲಕ್ಕೆ ಬಂದವರು. ಗೆಲುವೆಲ್ಲ ನಮಗೆ ಕಾಂಪ್ಲಿಮೆಂಟ್ರಿನೇ. ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದವರು. ನನಗೆ ಗೊತ್ತಿರೋ ಪ್ರಕಾರ ಗೆಲ್ಲಕ್ಕೆ ಬಂದಿರೋರೆಲ್ಲ ಬೆಂಗಳೂರಿಗೆ ಸೋಲ್ತಾ ಇದ್ದಾರೆ. ನಾವು ಸೋಲಕ್ಕೆ ಬಂದು ಗೆಲ್ತಾ ಇದ್ದೀವಿ. ಗೆಲ್ಲಬೇಕು ಅಂದಾಗ ಭಯ ಬರುತ್ತೆ, ಭಯ ಬಂದರೆ ಸೋತೋಗ್ತೀವಿ. ಸೋಲಕ್ಕೆ ರೆಡಿ ಇದ್ದಾಗ ಭಯ ಬರಲ್ಲ, ಗೆದ್ದು ಬಿಡ್ತೀವಿ. ನಾನು ಹಂಗೆ ಅಲ್ವಾ ಗೆದ್ದಿದ್ದು? ನಾವೆಲ್ಲ ಗೆಲ್ಲಬೇಕು ಅಂತಿದ್ದಾಗ ಸ್ವಲ್ಪ ಈ ಜನ್ರೇಷನ್ನು ಒಂದು ಎಷ್ಟೋ ಜನ ನಂತರ ಹುಡುಗರು ಚಂದ್ರು ಬೆಂಗಳೂರಿಗೆ ಬಂದು ಕಷ್ಟಪಟ್ಟರು. ನಾನು ಬೆಂಗಳೂರಿಗೆ ಬಂದು ಕಷ್ಟಪಟ್ಟೆ. ಇನ್ನೇನು ಲಗೇಜ್ ಎತ್ಕೊಂಡು ಮೆಜೆಸ್ಟಿಕ್ಕಿಂದನೋ ರೈಲ್ವೆ ಸ್ಟೇಷನಿಂದನೋ ಊರಿಗೆ ವಾಪಸ್ ಹೋಗೋಣ ಅಂದರೆ ಒಂದು 5 ನಿಮಿಷ ಪೇಷನ್ಸ್, ಒಂದು ರೈಟ್ ಟರ್ನ್ ತೊಗೊಂಡ್ರೆ ಹತ್ರದಲ್ಲಿ ವಿಧಾನಸೌಧ ಇದೇನೋ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ಮೊನ್ನೆ 10 ತಿಂಗಳಿಂದ MLA ಆಗಿ ಎಲೆಕ್ಟ್ ಆದೆ. ನಾನು ಈ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಚಂದ್ರು ಸರ್ ಧೈರ್ಯವಾಗಿರಿ, ನೀವು ಗೆದ್ದೇ ಗೆಲ್ತೀರಾ. ವೇದಿಕೆಯಲ್ಲಿ ನಮ್ಮ ಅಹಿಂದ ನಾಯಕರು ನಮ್ಮ ರೇವಣ್ಣ ಸಾಹೇಬ್ರಿದ್ದಾರೆ. ನಾನು ಇಷ್ಟಪಡೋ ಶಿವಣ್ಣ ಸರು, ಗೀತಕ್ಕನವರು, ನಮ್ಮ MP ಅವರು. ಶಿವಣ್ಣ ಸರ್ ದೊಡ್ಡ ಮನೆಗೆ ಭಕ್ತರೇ ಇರ್ತಾರೆ ಸರ್. ಇದು ನಾನು 5 ವರ್ಷದಿಂದ ಹೇಳ್ತಾ ಬರ್ತಿದ್ದೀನಿ. ಬೇರೆ ಹೀರೋಸ್ಗೆ ಫ್ಯಾನ್ಸು, ದೊಡ್ಡ ಮನೆಗೆ ಭಕ್ತರು ಇರ್ತಾರೆ. ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ 2 ಮನೆ ಇರುತ್ತೆ, ಒಂದು ಅವ್ರ ಮನೆ, ಇನ್ನೊಂದು ದೊಡ್ಡ ಮನೆ ಅಂತ. ಇದೆಲ್ಲ ಹೇಳ್ತಾ ವೇದಿಕೆಯಲ್ಲಿರೋ ಎಲ್ರಿಗೂ, ನಮ್ಮ ಶ್ರೀಕಾಂತ್ ಸರ್ಗೆ ಒಳ್ಳೆಯದಾಗಲಿ, ಈ ಸಿನಿಮಾ ಗೆಲ್ಲಿ ಅಂತ ಭಾಳಷ್ಟು ಜನ ಹಿರಿಯರಿದ್ದಾರೆ. ನನ್ನ ಟೀಚರು ಮೈಕ್ ಹಿಡಿದ್ರೆ ಗಂಟೆಗಳ ನಿಲ್ಲಿಸಲ್ಲ. ಆ ಕಾರಣಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರೈಟ್ ಸೈಡಿಂದ ಇದು ಬರುತ್ತೆ ಅಂದ್ಕೊಂಡೆ, ಲೆಫ್ಟ್ ಸೈಡಿಂದ ಪ್ರದೀಪ್ ಈಶ್ವರ್ ಅವ್ರನ್ನೇ ತಿಂದಾಕೊಳ್ಳೋ ಥರ ಮಾತಾಡಿದ್ರು. ಅದು ಪ್ರದೀಪ್ ಈಶ್ವರ್ ಅವ್ರ ಟ್ಯಾಲೆಂಟು. ಆ ಟ್ಯಾಲೆಂಟಿಂದನೇ ಇವತ್ತು ಅವ್ರು ವಿಧಾನಸೌಧದಲ್ಲಿ ಕೂತಿರೋದು. ಕಂಗ್ರ್ಯಾಟ್ಸ್. 2ನೇ ಸತಿ ಹೇಳ್ತಾ ಇದ್ದೀನಿ ಪ್ರದೀಪ್, ಗೆದ್ದಾಗ ಒಂದು ಸತಿ ಹೇಳಿದ್ದೆ, ಈಗ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ. 2ನೇದು, ನಮ್ಮ ದೊಡ್ಡ ಮನೆ ಯಾವತ್ತೂ ನಮ್ಮದವ್ರನ್ನ ಕೈ ಬಿಡಲ್ಲ ಅಂತ ಇದೇ ಒಂದು ನಿದರ್ಶನ. ಶಿವಣ್ಣ ಮತ್ತು ಗೀತಕ್ಕ ಎಷ್ಟೇ ಬ್ಯುಸಿ ಇದ್ದರು, ಶಿವಮೊಗ್ಗದಲ್ಲಿ ಅಷ್ಟು ಲಕ್ಷಾಂತರ ಜನ ಇವತ್ತು ಕಾಯ್ತಾ ಇದ್ರು. ಅವರ ನಂಬಿರೋ ಚಂದ್ರು ಫಿಲಮ್ ಮುಹೂರ್ತ ಅಂತ ನಿನ್ನೆ ವೋಟ್ ಹಾಕಿ ಇವತ್ತು ಅಲ್ಲಿಗೆ ಹೋಗಬೇಕಾಗಿದ್ದರು, ಇಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ. ಸೊ ಚಂದ್ರು ಅವ್ರ ಕಡೆಯಿಂದ ಥ್ಯಾಂಕ್ಸ್ ಗೀತಕ್ಕ ಮತ್ತು ಶಿವಣ್ಣನಿಗೆ. 3ನೇದು, ಚಂದ್ರು ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಅವ್ರ ಮಾರ್ಕೆಟಿಂಗ್ ಮತ್ತು ಆ ಪ್ರೊಡ್ಯೂಸರ್ ಏನು ಅವ್ರದ್ದೊಂದು ಗುಣನ ನಾವು ಕಬ್ಜಾದಲ್ಲೇ ನೋಡಿದ್ದೀವಿ. ಇದು ಅವ್ರದ್ದು ಪ್ರೊಡ್ಯೂಸ್ ಮಾಡ್ತಾ ಇರೋ ಸಿನಿಮಾ. ನೆಕ್ಸ್ಟ್ ಅವರು ಡೈರೆಕ್ಷನ್ ಮಾಡಿದಾಗ ಅವ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡ್ತೀನಿ. ಇದು ಆಲ್ ದ ಬೆಸ್ಟ್. ಕೃಷ್ಣ, ತುಂಬ ದಿನದಿಂದ ಒಟ್ಟಿಗೆ ಕ್ರಿಕೆಟ್ ಆಡ್ತಾಯಿದ್ವಿ, ಇವಾಗ ಸಿನಿಮಾ ಮಾಡ್ತಾ ಇರೋದು ನಮ್ಮ ಚಂದ್ರು ಮಾಡಿದ್ರೆ ಈಸ್ ಮೋರ್ ದೆನ್ ಮೈ ಫ್ರೆಂಡ್, ಬ್ರದರ್ ಇದ್ದಂಗೆ. ನಮ್ಮದೇ ಸಿನಿಮಾ ಒಟ್ಟಿಗೆ ಮಾಡೋಣ, ಚೆನ್ನಾಗಾಗುತ್ತೆ. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ಆಫ್ ಫಾದರ್. ಥ್ಯಾಂಕ್ ಯು. ಚೇತನ್ ಸರ್. ಫಾದರ್ ಅದ್ಭುತವಾದಂಥ ಟೈಟ್ಲು. ಚಂದ್ರು ಸರ್ ಈ ಥರ ಒಂದು 5 ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ ಅಂದಾಗ ಭಾಳ ಖುಷಿ ಆಯಿತು. ಯಾಕಂತಂದರೆ ಇವತ್ತಿನ ದಿನ
ನಿರ್ಮಾಣ ಸಂಸ್ಥೆಗಳು ಕಮ್ಮಿ ಆಗ್ತಾ ಇದೆ ಕನ್ನಡದಲ್ಲಿ. ಅಂಥದ್ರಲ್ಲಿ 5 ಸಿನಿಮಾಗಳನ್ನು ಅವರು ಅನೌನ್ಸ್ ಮಾಡಿರೋ ಅಂಥದ್ದು ತುಂಬ ಖುಷಿ ಆಗುತ್ತೆ. ಅದರಲ್ಲಿ ಫಾದರ್ ಈ ಒಂದು ಟೈಟ್ಲ್ ಹೇಳಿದಾಗ ಬಹಳ ಖುಷಿ ಅನ್ನಿಸ್ತು. ಟೈಟ್ಲಲ್ಲೇ ಗೆಲುವಿದೆ ಸರ್ ಅಂತ ಅನ್ನಿಸ್ತು. ನಾನು ಅವ್ರಿಗೆ ಹೇಳಿದೆ. ಮೊದಲಿಗೆ ಚಂದ್ರು ಸರ್ಗೆ ನನ್ನ ಕಡೆಯಿಂದ ಅಭಿನಂದನೆಗಳು. RC ಸ್ಟುಡಿಯೋಸ್ ಒಂದು ನಿರ್ಮಾಣ ಸಂಸ್ಥೆ ಮುಖಾಂತರ ಇದು ಮೊದಲನೇ ಸಿನಿಮಾ ಆಗುತ್ತೆ. ಇನ್ನೂ 4 ಸಿನಿಮಾಗಳನ್ನು ಅವರು ಮಾಡೋರಿದ್ದಾರೆ. ಆ ಎಲ್ಲ ಸಿನಿಮಾಗಳು ಕೂಡ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ಆ್ಯಂಡ್ ವೇದಿಕೆಯಲ್ಲಿ ಇನ್ನೊಬ್ಬರು ಅದ್ಭುತವಾದಂಥ ಟೆಕ್ನಿಷಿಯನ್ ಇದ್ದಾರೆ, ಹರಿ ಸರ್. ನೀವೆಲ್ಲರೂ ಕೂಡ ಜೈ ಹನುಮಾನ್ ಸಿನಿಮಾ ನೋಡಿರ್ತೀರ. ಭಾಳ ಅದ್ಭುತವಾದಂಥ ಸಿನಿಮಾ, ತುಂಬ ಅದ್ಭುತವಾಗಿತ್ತು ಸರ್. ಮ್ಯೂಸಿಕ್ಕು ಶುಭವಾಗಲಿ ನಿಮಗೆ. ಕನ್ನಡಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀರಾ RC ಸ್ಟುಡಿಯೋಸ್ ಮುಖಾಂತರ. ತುಂಬ ಅದ್ಭುತವಾಗಲಿ ಈ ಸಿನಿಮಾ ಜರ್ನಿ ಕನ್ನಡದಲ್ಲಿ ನಿಮಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ ಸರ್. ಆ್ಯಂಡ್ ಈ ಸಿನಿಮಾದಲ್ಲಿ ಗೆಳೆಯ ಕೃಷ್ಣ ಅವರು ನಾಯಕ ನಟರಾಗಿ ಕಾಣಿಸ್ಕೋತಾ ಇದ್ದಾರೆ, ಅಮೃತ ಅವರು ನಾಯಕಿಯಾಗಿ ಕಾಣಿಸ್ಕೋತಾ ಇದ್ದಾರೆ. ಈ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಕಲಾವಿದರಿಗೆ ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಚಂದ್ರು ಅವರ RC ಸ್ಟುಡಿಯೋಸ್ಗೆ ಒಳ್ಳೆಯದಾಗಲಿ, ಚಂದ್ರು ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಪ್ರೊಡ್ಯೂಸರ್ ಆಗಿ, ಡೈರೆಕ್ಟಾಗಿ ಎಲ್ಲನೂ ನೀವು ಯಾವಾಗಲೂ ಚೆನ್ನಾಗೇ ಮಾಡಿದ್ದಾರೆ. ಇನ್ನು ಮುಂದೆನೂ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಫಾದರ್ ಚಿತ್ರತಂಡಕ್ಕೆ ನನ್ನೆಲ್ಲ ಶುಭಾಶಯಗಳು. ಶಿವಣ್ಣ ಸರ್. ರೇವಣ್ಣವ್ರು ನಮಸ್ಕಾರ. ಈಶ್ವರ್ ಅವ್ರಿಗೆ ನಮಸ್ಕಾರ. ಡಾರ್ಲಿಂಗ್ ಕೃಷ್ಣ, ಅಮೃತ ಅವರು, ಶ್ರೀಕಾಂತ್, ಚೇತನ್, ರಾಜ್ಮೋಹನ್, ಚಂದ್ರು ಆ್ಯಂಡ್ ಅವರು ಗೌರಹರಿ. ಓಕೆ, ಅವರ ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಹನುಮಾನ್ ಸಿನಿಮಾ ನೋಡಿದೆ, ನಿಜವಾಗ್ಲೂ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಸರ್, ಮೈಂಡ್ ಬ್ಲೋಯಿಂಗ್. ಚಂದ್ರು ಆ್ಯಕ್ಚುಲಿ ಏನೇ ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲಾಗಿ ಮಾಡ್ತಾರೆ, ಆಡಂಬರ ಜಾಸ್ತಿ, ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮಾತಾಡೋದಲ್ಲ, ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಅವ್ರ ಬಗ್ಗೆ. ಯಾಕಂದರೆ ತುಂಬ ಇಂಟ್ರೆಸ್ಟ್ ಒಂದು ಸಿನಿಮಾ ಬಗ್ಗೆ ಆಗಲಿ. ನನಗೆ ಆ್ಯಕ್ಚುಲಾಗಿ ಅವ್ರ ಫಿಲ್ಮ್ಸ್ ಮಾಡಬೇಕಾದ್ರೆ ಯಾವಾಗಲೂ ತುಂಬ ಎಮೋಷ್ನಲಾಗಿ ಕನೆಕ್ಟ್ ಆಗ್ತಾರೆ. ಎಮೋಷ್ನಲಿ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡಿ. ಮೈಲಾರಿ ಫಸ್ಟ್ ಫಿಲ್ಮ್ ನಾನು ಮಾಡ್ಬೇಕಾದ್ರೆ ಅವ್ರ ಜೊತೆಲಿ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು. ನನಗೆ ಯಾವಾಗ ಆ ತಂದೆ ಸಣ್ಣದು ಒಂದು ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ಥಿಂಕ್ ಚಂದ್ರಿಗೂ ಅವ್ರ ತಂದೆಗೂ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಯಾಕಂದರೆ ಇದುವರೆಗೆ ನೋಡಿದ್ರೆ ಮಗ ಒಬ್ಬನೇ ತಂದೆ ಹೆಸರನ್ನ ಕೊನೆಯವರು ತಗೊಂಡೋಗೋನು ಜೊತೆಯಲ್ಲಿ. ಯಾಕಂದರೆ ಶಿವರಾಜ್ ಕುಮಾರ್ ಇಲ್ಲ ಚಂದ್ರು ಅವ್ರ ಫಾದರ್ ಹೆಸರಾಗಲಿ ಪಕ್ಕದಲ್ಲಿ ಬರೋದು, ಕೊನೆವರೆಗೂ ಅವ್ನು ಸಾಯೋವರೆಗೂ ಆ ಹೆಸರು ಬರ್ತಾನೆ ಇರುತ್ತೆ ನನ್ನ ಜೊತೆಯಲ್ಲಿ. ಸೊ ಅಷ್ಟೊಂದು ಬಾಂಡೇಜ್ ಇದೆ. ಬಟ್ ತಾಯಿ ಬೇರೆ, ತಾಯಿ ಮಮತೆ, ಪ್ರೀತಿ, ಸಲಹೆ ಮಕ್ಕಳ ಜೊತೆ. ಬಟ್ ತಂದೆ ಬಾಂಡೇಜೇ ಬೇರೆ. ಬಿಕಾಸ್ ಮಗನ ಜೊತೆಲೇ ಬರ್ತಾ ಇರ್ತದೆ ಅವರ ಹೆಸರು. ತುಂಬ ಖುಷಿ ಆಯಿತು. RC ಸ್ಟುಡಿಯೋಸ್ಲಿ ಫಸ್ಟ್ ಪಿಕ್ಚರ್, 5 ಸಿನಿಮಾದಲ್ಲಿ ಫಸ್ಟ್ ಪಿಕ್ಚರು. ರಾಜ್ಮೋಹನ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟ್ರು. ಅವರು ಅಸೋಸಿಯೇಟ್ ಆ್ಯಕ್ಚುಲಿ ಮುಂಚೆನೇ ಡೈರೆಕ್ಟ್ ಮಾಡಿದರು. ಅವ್ರ ಫ್ರೆಂಡ್ಗೋಸ್ಕರ ಬಂದು ನಮ್ಮ ಯಾವ ಪಿಕ್ಚರ್ ವಿಜಯ್ ಮಿಲ್ಟನ್ದು ನಮ್ಮದು ಒಂದು ಫಿಲ್ಮ ಮಾಡಿದರು, ಬೈರಾಗಿ ಅಂತ. ಆ ಸಿನಿಮಾದಲ್ಲಿ ಮಾಡಿದ್ರು. ನಾನು ಅವ್ರ ಹೇಳಿದೆ ಈ ಥರದಲ್ಲಿ ಒಳ್ಳೆ ನನಗೊಂದು ಸಬ್ಜೆಕ್ಟು ಹೇಳಿದ್ರು ಆತ. ತುಂಬ ನಾಲೆಡ್ಜ್ ಇದೆ ಅವ್ರಿಗೆ, ತುಂಬ ನಾಲೆಡ್ಜ್ ಇದೆ. ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ನನ್ನ ಕಂಡು ಏನೋ ವಿಷಯ ಇರಬೇಕು. ಬಟ್ ತುಂಬ ಒಳ್ಳೆ ಟೆಕ್ನಿಷಿಯನ್. ಇವಾಗ ಹೇಳ್ತೀನಿ ನಾನು, ದಿಸ್ ಬಾಯ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್. ತುಂಬ ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಅವರು. ನನಗೆ ತುಂಬ ನಂಬಿಕೆ ಇದೆ ಅವ್ರ ಮೇಲೆ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣನ್ ಅಷ್ಟೇ, ವರ್ಕ್ಡ್ ವೆರಿ ಹಾರ್ಡ್. ಅವ್ರ ಕರಿಯರ್ಲಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಿದ್ದೀನಿ, ಸ್ಟ್ರಗ್ಲಿಂಗ್ ಪೀರಿಯಡಿಂದ ಕೃಷ್ಣ ನೋಡ್ಕೊಂಬಂದಿದ್ದೀನಿ. ಈ ವರ್ಕ್ ಸೋ ಹಾರ್ಡ್, ಟುಡೇ ಈಸ್ ಮೇಡ್ ದಿಸ್ ವೇ. ಆ್ಯಂಡ್ ಕ್ರಿಕೆಟ್ಲು ಸರಿ, ಅಲ್ಲೂ ಕಿಂಗ್. ಇವಾಗ ನಾವು ಈವನ್ ಇನ್ ದ ಸಿನಿಮಾ ಲ್ಯಾಂಡ್ಲು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆಮೇಲೆ ಅವ್ರ ವೈಫು ಬಂದಿದ್ದಾರೆ, ಮೆಲನಾ ಅವರು. ಐ ಥಿಂಕ್ ಅವ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಅಮೃತ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್ ಮಾತು. ಅವ್ರದ್ದು ಬಡವ ರಾಸ್ಕಲ್ ಸಿನಿಮಾನ ಹೋಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದೆಮ್. ಆ್ಯಂಡ್ RC ಸ್ಟುಡಿಯೋಸ್ಗೆ 5 ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು. ಇನ್ನೂ 4 ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ ಅವ್ರದ್ದು. ಚಂದ್ರು ಮಾಡ್ತಾರೆ ಆ ಥರ, ಒಂದು ತಾಕತ್ತಿದೆ ಅವ್ರಿಗೆ. ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ, ಬೇಸಿಕಲಿ ಒಳ್ಳೆ ಮನುಷ್ಯ. ಸೊ ಅವ್ರ ಜೊತೆಲಿ ಹೋದಾಗ ಸಿನಿಮಾ ಯಾರೇ ಬಂದು ಕೇಳಿದ್ರು ಮಾಡಬೇಕಂತ ಅನಿಸುತ್ತೆ ಅವ್ರ ಸಿನಿಮಾನ. ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಕಬ್ಜಾಲು ಅಷ್ಟೇ ಒಂದು ಸ್ಮಾಲ್ ಒಂದು ಗೆಸ್ಟ್ ಒಂದು ಮಾಡಿದ್ದು. ಆ ಟೈಮ್ಲಿ ಏನೋ ಒಂದು ವೀಡಿಯೋ ಕೂಡ ವೈರಲ್ ಆಗಿತ್ತು, ಯಾರೋ ಒಬ್ಬರು ಬೇಕಂತ ಮಾಡಿದ್ರು. ಇದರ ಚಂದ್ರಿಗೂ ಯಾರು ಸೇರಿಸ್ಬೇಡ, ಶಿವಣ್ಣನೇ ಸೇರಿಸಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಸುಮ್ಮನೆ.
ವೈರಲ್ ಅನ್ನೋದು ತುಂಬ ಈಸಿ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಗೊತ್ತಮ್ಮ ಅವಾಗ ಆಟ ಸಾಮಾನ್ ಥರ ಆಗ್ಬಿಟ್ಟಿದೆ. ಯಾವತ್ತಿಗತ್ತು ಸೋಷಿಯಲ್ ಮೀಡಿಯಾ. ನಾವಿದ್ದಿದ್ದ ಕಾಲ ಚೆನ್ನಾಗಿತ್ತು ರೀ ಅವಾಗ, ಚೆನ್ನಾಗಿತ್ತು. ನಾವಿದ್ದೋ ಗೊತ್ತಾ ಅವಾಗ ಪುಣ್ಯ ಮಾಡಿದ್ದು ನಾವೇನು. ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೆ ಇದಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳಿದ್ರೆ ನಿಮಗೇನು ಒಂಥರ ಒಂದು ಯೂನಿವರ್ಸಿಟಿದ ಕ್ರಿಯೇಟ್ ಮಾಡಿದ್ರು. ನೋ, ದಟ್ಸ್ ರಾಂಗ್. ಬಟ್ ಒನ್ ಡೇ ಕಾಲ ಬರುತ್ತೆ, ದೇವ್ರು ಇದ್ದಾನೆ, ಬಿಡಲ್ಲ. ಕಷ್ಟ ಆಗುತ್ತೆ ಅವ್ರಿಗೆ, ಬೇಡ. ಇವಾಗಲೇ ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ಯಾರು ಏನೇ ಮಾಡಿ, ನೀವು ಏನೇ ಮಾಡಿದ್ರು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ. ಚಂದ್ರು ನಂದು ಬಾಂಧವ್ಯ ಯಾವಾಗಲೂ ಇರುತ್ತೆ. ನಾವೇನೇ ಇದ್ರು ನಾನು ಸ್ಟ್ರೇಟಾಗಿ ಚಂದ್ರಿಗೆ ಹೇಳ್ತೀನಿ, ಯಾಕೆ ನಿಮಗೆ ಹೇಳಬೇಕು? ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ. ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಇದೊಂದು ಒಳ್ಳೆ ಮೀಡಿಯಮ್ ಇದು. ಈ ಮೀಡಿಯಮ್ನ ಕೆಡಿಸ್ಬೇಡಿ. ಒಂದು ಎಥಿಕ್ಸ್ ಅಂತ ಇರುತ್ತೆ, ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ. ಆ ಎಥಿಕ್ಸ್ನ ಫಾಲೋ ಮಾಡಬೇಕು. ಅವಾಗಿತ್ತು ಎಥಿಕ್ಸ್, ಇವಾಗೆಲ್ಲ ಎಥಿಕ್ಸು ಇಲ್ಲ, ಬಿಥಿಕ್ಸು ಇಲ್ಲ. ಎಲ್ಲ ನೀವು ಆಡಿದ್ದೇ ರಾಜ್ಯ ಆಗೋಯ್ತು. ದಯವಿಟ್ಟು ಹಂಗೆ ಮಾಡಬೇಡಿ. ಯಾಕೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅಷ್ಟೇ ರೆಸ್ಪೆಕ್ಟ್ ನಮಗೂ ಕೊಡಬೇಕು, ಪ್ರತಿಯೊಬ್ಬರು ಕೊಡಬೇಕು. ಅದು ಜೀವನ. ಅದು ಬಿಟ್ಬಿಟ್ಟು ಇಷ್ಟ ಬಂದಂಗೆ ಏನು ಬೇಕಾದರೂ ಹಾಕೊಂಡು ಹೋದ್ರೆ ಹೆಂಗೆ? ದಯವಿಟ್ಟು ಇದು ಮಾಡಿ. ನಿಮಗೆ ತಮಾಷೆ ಅನಿಸ್ಬೋದು, ಬಟ್ ನಿಮ್ಮ ಮನೆ ಒಲೆ ಉರಿಯೋಕ್ಕೆ ಇನ್ನೊಂದು ಒಲೆನ ಆರ್ಸೋಕ್ಕೆ ಹೋಗಬೇಡಿ ಯಾವಾಗಲೂ. ಅದು ತುಂಬ ಕಷ್ಟ ಆಗುತ್ತೆ, ನಿಮಗೆ ಡೇಂಜರ್ ಆಗುತ್ತೆ. ಇಷ್ಟು ಹೇಳ್ತಾ ಚಂದ್ರು, ಆಲ್ ದಿ ಬೆಸ್ಟ್. ಡೋಂಟ್ ವರಿ, ಯಾವ ಮೀಡಿಯಾನು ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಮೀಡಿಯಾ ಇಬ್ರಿಗೂ ಚೆನ್ನಾಗಿರ್ಬೇಕಾದ್ರೆ ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಾಗತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶಿವಣ್ಣ ಸರ್. ಸೊ ಚಿತ್ರದ ಬಗ್ಗೆ, ಚಿತ್ರದ ನಾಯಕ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ ಕಿತ್ತಕ್ಕ. ಎಲ್ಲ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾ, ಫಾದರ್ ಈ ಸಿನಿಮಾ ಫಸ್ಟ್ ನನಗೆ ಒಂದು ಕತೆ ಹೇಳಿದಾಗ ರಾಜ್ಮೋಹನ್ ಅವರು, ನಾನು ಮಿಲನ ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ವಿ. ಬಹುಶಃ ಒಂದೂವರೆ ಗಂಟೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಬ್ಯೂಟಿಫುಲ್ ಸಬ್ಜೆಕ್ಟು. ಕೊನೆಗೆ ಅಂದರೆ ಇವ್ರು ಮಾಡಿರೋಂಥ ಕ್ಲೈಮ್ಯಾಕ್ಸಲ್ಲಿ ಒಂದು ಅಂದರೆ ಅದನ್ನು ತಗೊಳ್ಳೋಕ್ಕೆ ಆಗಲಿಲ್ಲ ನನಗೆ. ಒಂದಷ್ಟು ಇನ್ಸಿಡೆಂಟ್ಗಳು ತುಂಬ ಹೆವಿಯಾಗಿತ್ತು, ತುಂಬ ಇಂಪ್ರೆಸ್ ಆಯಿತು. ಬಟ್ ಸಿನಿಮಾ ಮಾಡಲ್ಲ ಗೊತ್ತಿರಲಿಲ್ಲ. ಮಿಲನ ಫಸ್ಟ್ ಹೇಳಿದ್ದು, ಈ ಸಿನಿಮಾ ನೀವು ಮಾಡಬೇಕು ಅಂದರು. ಅದು ಡೈರೆಕ್ಟ್ರು ಮುಂದೆನೇ, ಈ ಸಿನಿಮಾ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಈ ಸಿನಿಮಾ ಮಾಡಿ ನೀವು ಅಂದರು. ಯಾಕಂದರೆ ಜನರಲಿ ಒಂದೆರಡು ದಿನ ಬಿಟ್ಟು ಹೇಳ್ತೀವಿ ಅಂತ ಹೇಳೋದು ಅದೊಂದು ವಾಡಿಕೆ ಇರುತ್ತೆ. ಸರಿ, ಆಮೇಲೆ ಫೋನ್ ಮಾಡಿ ಹೇಳ್ತೀವಿ, ಇನ್ನೊಂದು ಹೇಳ್ತೀವಿ, ಆ ಥರದ ಒಂದು ವಾಡಿಕೆ ಇರುತ್ತೆ. ಬಟ್ ಇಮ್ಮಿಡಿಯೇಟ್ ಇಲ್ಲ, ಈ ಸಿನಿಮಾ ನೀವು ಮಾಡಿ, ತುಂಬ ಚೆನ್ನಾಗಿದೆ ಅಂತ. ಸೊ ಆಮೇಲೆ ಚಂದ್ರು ಸರ್ ಫೋನ್ ಮಾಡಿದ್ರು, ಹೇಗನ್ನಿಸ್ತು ಬ್ರದರ್ ಕತೆ ಅಂದರು. ಅದ್ಭುತವಾಗಿದೆ, ಕಣ್ಣು ಮುಚ್ಕೊಂಡು ಮಾಡ್ಬೋದು, ತುಂಬ ಚೆನ್ನಾಗಿದೆ, ಅದು 100% ತುಂಬ ಒಳ್ಳೆ ಹೆಸರು ಕೊಡುತ್ತೆ ಅಂತ. ಡೆಫಿನೆಟ್ಲಿ ಈ ಸಿನಿಮಾ ತುಂಬ ವರ್ಷಗಳು ನೆನಪಲ್ಲಿ ಉಳಿಯುವಂಥ ಒಂದು ಸಿನಿಮಾ ಅಂತ ಆಗುತ್ತೆ. ಆ್ಯಂಡ್ ರಾಜ್ಮೋಹನ್ ಅವರು ಅದ್ಭುತವಾಗಿ ನಮ್ಗೆ ನರೇಟ್ ಮಾಡಿದ್ರು. ಅವರು ಡೆಫಿನೆಟ್ಲಿ ಅದನ್ನು ಸ್ಕ್ರೀನ್ ಮೇಲೆ ತಂದೆ ತರ್ತಾರೆ. ಶಿವಣ್ಣ ಸರ್ ಆಗಲೇ ಹೇಳಿದ್ರು, ಅವ್ರಿಗೆ ತುಂಬ ದೊಡ್ಡ ಭವಿಷ್ಯ ಇದೆ ಅವ್ರಿಗೆ ಅಂತ. ಸೊ ನನಗೂ ಒಂದೇ ರೇಟಿಂಗಲ್ಲಿ ಭಾಳ ಇಂಪ್ರೆಸ್ ಮಾಡಿದ್ರು. ಡೆಫಿನೆಟ್ಲಿ ನನ್ನ ಕೆರಿಯರಲ್ಲಿ ಇದೊಂದು ವಿಭಿನ್ನವಾಗಿರುತ್ತೆ, ಪ್ಲಸ್ ತುಂಬ ಒಂದು ಎಮೋಷನಲ್ ಆಗಿ ಒಂದು ಅದ್ಭುತ ಒಂದು ಫ್ಯಾಮಿಲಿ ಡ್ರಾಮಾ ಡೆಫಿನೆಟ್ಲಿ ಆಗುತ್ತೆ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚಂದ್ರು ಸರ್ ಜೊತೆ ಮೊದಲನೇ ಸಿನಿಮಾ ಅಸೋಸಿಯೇಟ್ ಆಗ್ತಾ ಇರೋದು. ಸೊ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ನಾನು ನಮ್ಮ ತಂದೆ ಒಂದು ಸಾಕಷ್ಟು ಬಾರಿ ಚಂದ್ರು ಸರ್ನ ಮೀಟ್ ಮಾಡಿದ್ದೀವಿ. ಅವ್ರದ್ದು ಐ ಥಿಂಕ್ ಅವಾಗ ಪ್ರೇಮ್ ಕಹಾನಿ ಶೂಟಿಂಗ್ ಎಲ್ಲ ಟೇಕ್ ಆಫ್ ಆಗ್ತಾಯಿತ್ತು ಆ ಟೈಮಲ್ಲಿ. ಸೊ ನಾನು ಹೀರೋ ಆಗಬೇಕು ಅಂತ ಓಡಾಡ್ತಿದ್ದಾಗ, ಸೊ ಆ ಸ್ಟ್ರಗಲ್ ಎಲ್ಲ ಅವರು ನೋಡಿದ್ರು ಆಗ. ಸೊ ಆ ಬಾಂಧವ್ಯ ಆವಾಗಲಿಂದನೇ ಇತ್ತು. ಆ್ಯಂಡ್ ಈಗ ಸಿನಿಮಾ ಮಾಡ್ತಾಯಿದ್ವಿ. ಸೊ ಅವರು ಯಾವುದೇ ಸಿನಿಮಾ ಮಾಡಿದ್ರು ಚಿಕ್ಕದಾಗಂತೂ ಮಾಡಲ್ಲ. ಸೊ ತುಂಬ ದೊಡ್ಡ ರೀತಿಯೇ ತೋರಿಸ್ತಾರೆ. ಪ್ರಮೋಷನ್ಸ್ ಆಗ್ಬೋದು ಪ್ರತಿಯೊಂದು. ಈ ಸಿನಿಮಾ ಅದೇ ರೀತಿ ಪ್ಯಾನ್ ಇಂಡಿಯಾ ಮಾಡ್ತಾಯಿದ್ದಾರೆ. ಸೊ ಪ್ಯಾನ್ ಇಂಡಿಯಾ ರೀಚ್ ಮಾಡ್ತಾಯಿದ್ದಾರೆ. ಸೊ ನಮ್ಮದು ಮೊದಲನೇ ಹೆಜ್ಜೆ ಈಗ ಪ್ಯಾನ್ ಇಂಡಿಯಾ ಚಂದ್ರು ಸರ್ ಕಡೆಯಿಂದ. ಆ್ಯಂಡ್ ಅಮೃತ ಅಯ್ಯಂಗಾರ್ ಈ ಸಿನಿಮಾದಲ್ಲಿ ನನ್ನ ಜೊತೆ ಮಾಡ್ತಾಯಿದ್ದಾರೆ. ಒಂದು ವಿಭಿನ್ನವಾದ ನಾವು ಆ್ಯಕ್ಚುಲಿ ಚಂದ್ರು ಸರ್ಗೆ ನಾನೇ ಹೇಳಿದೆ, ತುಂಬ ಫೋರ್ಸ್ ಮಾಡೋದಿಲ್ಲ, ಅಮೃತನೇ ಸೂಟ್ ಆಗೋದು ಇದಕ್ಕೆ, ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಈ ಪಾತ್ರಕ್ಕೆ ಅಂತ. ಅದು ನೀವು ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಅಂತ. ಸೊ ಇನ್ನು ಗೊತ್ತಿಲ್ಲ ಕತೆ ಬಗ್ಗೆ ಎಷ್ಟು ಬಿಟ್ಕೊಡ್ಬೋದು ಅಂತ. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ಜಾಸ್ತಿ ಹೇಳಿದ್ರೆ ಆಮೇಲೆ ಸ್ವಲ್ಪ ಕತೆ ಬಿಟ್ಕೊಟ್ರೆ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಇಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋದ್ರೆ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಶಿವಣ್ಣ ಆ್ಯಂಡ್ ಗೀತಕ್ಕ, ಥ್ಯಾಂಕ್ ಯು ಸೋ ಮಚ್ ಎಲೆಕ್ಷನ್ ವಿಸಿಲು ಬಂದಿದ್ದಕ್ಕೆ. ಶಿವಣ್ಣವ್ರು ಹೇಳ್ದಂಗೆ ಬಡವರ ಹಾಸ್ಕಲಲ್ಲೂ ಬಂದು ನಮಗೆ ಬ್ಲೆಸ್ ಮಾಡಿದರು. ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಸೊ ಫಾದರ್ ಕೂಡ ಬಂದಿದ್ದಾರೆ. ಐ ಥಿಂಕ್ ಶಿವಣ್ಣ ಗೀತಕ್ಕ ನಮಗೆ ಲಕ್ ಫ್ಯಾಕ್ಟರ್, ಆ ಲಕ್ ಇಲ್ಲೂ ಕ್ಯಾರಿ ಆಗಲಿ ಅಂತ ನಾನು ಕೇಳ್ಕೊತೀನಿ.
ಫಾದರ್ ಸಿನಿಮಾ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ 3ನೇ ಬಾರಿಗೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದೀನಿ. ನನಗೆ ಸಿನಿಮಾ ನರೇಟ್ ಮಾಡಿದಾಗ್ಲೂ ಅಷ್ಟೇ ಒಂದು 3-4 ದಿನ ಆ ಕತೆ ತುಂಬ ಕಾಡ್ತಾ ಇತ್ತು ಆ್ಯಂಡ್ ತುಂಬಾ ಖುಷಿ ಆಯಿತು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು, ಫೈನಲಿ ಒಂದು ಒಳ್ಳೆ ಸಿನಿಮಾ ಸಿಕ್ತು, ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ಅಂತ. ಆ್ಯಂಡ್ ಆರ್ ಚಂದ್ರು ಸರ್ ಅವರ ನಿರ್ಮಾಣದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ಆ್ಯಂಡ್ ರಾಜ್ಮೋಹನ್ ಸರ್ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ಥ್ಯಾಂಕ್ ಯು ಕೆ ಪಿ ಶ್ರೀಕಾಂತ್ ಸರ್ ಕೂಡ ಸಜೆಸ್ಟ್ ಮಾಡೋದಕ್ಕೆ. ಆ್ಯಂಡ್ ಕೃಷ್ಣ ಅವರು ನನಗೆ ಕತೆ ಕೇಳಿದಾಗ ಕಾಲ್ ಮಾಡಿ ಹೇಳಿದ್ರು, ಇಲ್ಲ ಈ ಕತೆ ಕೇಳ್ದಾಗಿಂದ ನೀನು ಸೂಟ್ ಆಗ್ತೀಯಾ ಅಂತ ಅನಿಸ್ತಾ ಇದೆ ಅಂತ. ಸೊ ಮೇನ್ ಫ್ಯಾಕ್ಟರ್ ನನಗೆ ಮತ್ತೆ ಸಿನಿಮಾ ಒಪ್ಕೊಳ್ಳೋಕ್ಕೆ ಕೃಷ್ಣ ವಿಲನ್ ಅವರು ಕತೆ ಹೇಳಿ ಕತೆ ಕೇಳು ನಿಂಗೆ ತುಂಬ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವರು ಕತೆ ಕೇಳಿದಾಗ ನನಗೆ ಅರ್ಥ ಆಯಿತು ಏನಕ್ಕೆ ಅವರಷ್ಟು ಹೇಳಿದ್ರು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಒಂದು ಆಪರ್ಚುನಿಟಿಗೆ. ಆ್ಯಂಡ್ ಖಂಡಿತ ನಿಮ್ಮೆಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಜಾಸ್ತಿ ಕ್ಯಾರೆಕ್ಟರ್ ರಿವೀಲ್ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಬಟ್ ಕೃಷ್ಣ ಅವರು ಪೇರಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಹೇಳೋಕ್ಕಾಗೋದು. ಸೊ ಥ್ಯಾಂಕ್ ಯು ಮೀಡಿಯಾದವ್ರಿಗೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಮತ್ತು ಹಾರೈಕೆ ನಮ್ಮ ತಂಡದ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. థ్యాంక్ యూ. అందరికీ నమస్కారం అండి. నా పేరు గౌరహరి. అందరూ హనుమాన్ అంటున్నారు, చాలా సంతోషంగా ఉంది. కానీ ఇట్స్ బిన్ మోర్ దెన్ ఎ డికేడ్. నా డెబ్యూట్ నేను కన్నడలో చేస్తున్నాను చార్మినార్ అనే ఫిలింతో. చంద్రు సార్ ఫిలిం చార్మినార్ అనే ఫిలింతో నేను డెబ్యూట్ చేస్తున్నాను. దాని తర్వాత ఒక 10 to 12 years I have been working in Telugu film industry. I am from Telugu. And one small request, sir, నేను తెలుగులో మాట్లాడొచ్చు సార్, ఎందుకంటే ఇట్ విల్ బీ మోస్ట్ కంఫర్టబుల్ ఫర్ మీ టు ఎక్స్ప్రెస్ మై ఫీలింగ్స్. గుళ్ళో నిత్యం భగవంతుడికి అనుసంధానంగా ఉండే అర్చకులు నోట్లోంచి వచ్చే ప్రతి అక్షరం ఒక శబ్దంలాగా, ఒక మంత్రోచ్చరణలాగా ఎలాగా వినిపిస్తుందో, ఆ సరస్వతికి ప్రతిరూపంగా ఉండే శివరాజ్ కుమార్ సార్ నోట్లోంచి నా పేరు రావడం గౌరహరి అని అంత ఎనర్జీగా ఫీల్ అవుతాను సార్ నేను. అండ్ చంద్రు సార్ బలం నేను ఎప్పుడు ఏం నమ్ముతానంటే ఎమోషన్ అని నమ్ముతాను సార్ నేను. ఎందుకంటే వై బికాస్ ఐ హ్యావ్ వర్క్డ్ ఫర్ చార్మినార్ అనే ఫిల్మ్కి నేను ఐ హ్యావ్ బిన్ హియర్ ఇన్ దిస్ బెంగళూరు ఫర్ 1.5 years. ఆ ఫిలిం ట్రావెల్ చేస్తున్న ప్రతిరోజు నాకు అర్థమైంది ఏమిటంటే చంద్రు సార్కి ఎమోషన్ అనే ఒక బలం చాలా గట్టిగా ఉంటుంది ఆయన గుండెల్లో. ఆయన తాజ్మహల్ కానీ, మైలారీ కానీ, చార్మినార్ కానీ, తెలుగులో కృష్ణమ్మ కలిపింది ఇద్దరినీ అందు వచ్చింది. ఇలా ప్రతి ఫిలింలో నాకు ఆయన ఫిలిమ్స్లో ఎమోషన్ అనేది చాలా గట్టిగా కనిపిస్తుంది సార్. సో నేను ఈ కథ నాకు చంద్రు సార్ నాకు ఫాదర్ అనేది హైదరాబాద్లో ఎక్స్ప్లెయిన్ చేసినప్పుడు ఐ ఫీల్ట్ లైక్ అగైన్ ఆయనకి ఏదైతే ఆయువు పట్టు, ఆయన బలం ఏదైతే ఉందో ఎమోషన్ అనేది అది ఈ కథలో కనిపించింది. అందుకని ఈ కథ ఆయన ద్వారా నిర్మించబడాలి అని ప్రకృతి ఎప్పుడూ రాసి పెట్టినట్టు అనిపించింది. అండ్ నాకు కూడా హనుమాన్ తర్వాత, దానికి ముందు నేను చాలా సంవత్సరాలు చార్మినార్ చేసేసిన తర్వాత సోషల్ మీడియా త్రూ నా పాటలు ఇంకా రిప్రజర్వేషన్స్ లాగా వినిపిస్తూ ఉంటే, రాధే రాధే కానీ, కన్నా నీరు, నన్న ఏదే గోడే మేలే ఇవన్నీ వినిపిస్తూ ఉంటే ఐ ఫెల్ట్ లైక్ మళ్ళీ రావాలి, ఒక అద్భుతమైన సౌండింగ్ ఇవ్వాలి కన్నడలో అని అనుకుంటూ ఉండేవాడిని అండి. కానీ భగవంతుడి దయ వల్ల నాకు ఈ సంవత్సరం తెలుగులో అది పడిన తర్వాత హ్యావ్ బీన్ కంప్లీట్లీ లాక్డ్ విత్ 4 to 5 films దే. అండ్ అదే మూమెంట్లో నాకు చంద్ర సార్ వచ్చి చెప్పినప్పుడు ఎస్ దిస్ ఈస్ ద రైట్ టైమ్ టు కమ్ ఫర్ మీ బ్యాక్ అగైన్ టు మై కన్నడ ఫిల్మ్ ఇండస్ట్రీ. అండ్ వాళ్ళకి ఇంకొక అద్భుతమైన వెర్షన్ వినిపించాలి, మ్యూజిక్ ఇవ్వాలి, దానికి ఇది మంచి సబ్జెక్ట్ అవుతుంది నాకు అని నమ్ముతున్నానండి. థ్యాంక్ యూ ఫర్ దిస్ ఆపర్చునిటీ చంద్ర సార్. అండ్ ఐ నో హౌ టఫ్ ఇట్ ఈస్ టు హ్యాండిల్ వన్ డిపార్ట్మెంట్ యాజ్ ఏ మ్యూజిక్ డైరెక్టర్. అటువంటిది ఒక డైరెక్టర్కి 10 times కష్టంగా ఉంటుందండి 24 క్రాఫ్ట్స్ని హ్యాండిల్ చేయాలంటే. వాళ్ళ కష్టం అలా ఉంటుందంటే నిర్మాత కష్టం ఇంకెంతలా ఉంటుందో ఊహించుకోండి. ఎందుకంటే డైరెక్టర్ని కింద ఉన్న అందరి డిపార్ట్మెంట్స్ని హ్యాండిల్ చేయాల్సింది నిర్మాత. సో అన్ని కష్టాలని ఓర్చుకుంటూ ఎదరికి వెళ్ళాలి అంటే కనుక అంత ఇష్టం ఉండాలండి వాళ్ళకి. ఇది కేవలం బిజినెస్ అనుకుంటే చేసే పని కాదండి. సినిమా అనేది ప్రేమిస్తే చేసే పని. ఇది అంత ప్రేమ ఉంది కాబట్టి ఆయన ఆర్సీ స్టూడియోస్ అని పెట్టారు. సో హోప్ఫుల్లీ దీని త్రూ పాన్ ఇండియా లెవెల్లో డెఫినెట్లీ, ఎందుకంటే 5 languagesలో రిలీజ్ చేస్తున్నారు కాబట్టి ఫాదర్ అనేది అంత మంచి అప్లాస్ తీసుకొచ్చి పెడుతుంది, ఆర్సీ స్టూడియోస్కి ఒక మంచి గుర్తింపునిస్తుందని నమ్ముతూ ఈ అవకాశం ఇచ్చిన అందరికీ చాలా చాలా థ్యాంక్స్ అండి. వాసుదేవ్, జై శ్రీరామ్. ಎಲ್ಲರಿಗೂ ನಮಸ್ಕಾರ. ಆರ್ ಸಿ ಸ್ಟುಡಿಯೋಸ್ ನಾನು ಸಿದ್ದರಾಮಯ್ಯ ಅವರು ಬಂದು ಲಾಂಚ್ ಮಾಡಿದಾಗ ಇದು ಪ್ಯಾನ್ ಇಂಡಿಯಾ ಅಂತ. ನನ್ನ ಮೊದಲನೇ ಸಿನಿಮಾ ಭಾಳ ಕಷ್ಟಪಟ್ಟು ಶುರು ಮಾಡಿದಾಗ ಭಾಳ ದುಡ್ಡು ಇಲ್ಲದೆ ಅಡ್ಜಸ್ಟ್ ಮಾಡಿ ಚಾರ್ಮಿನಾರ್ ಸಿನಿಮಾ ನಾನೇ ನಿರ್ಮಾಪಕರಾಗಿ ಬಂತು.
ಅದಕ್ಕೆ ನನಗೆ ಆಶೀರ್ವಾದ ಮಾಡಿದ್ದು ನಮ್ಮ ಅಣ್ಣ ಶಿವಣ್ಣ ಗೀತಕ್ಕ ಅವರು. ಅಲ್ಲಿಂದ ಚಾರ್ಮಿನಾರ್ ಇಲ್ಲಿವರೆಗೂ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಮಾಡ್ಕೊಂಡು ಬಂದ್ವಿ. ಈಗ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ಸು ಇವತ್ತು ಪ್ಯಾನ್ ಇಂಡಿಯಾ ಗ್ಲೋಬಲಿ ಎಲ್ಲ ಅಪ್ಗ್ರೇಡ್ ಆಗಿರೋದ್ರಿಂದ ನಾವು RC ಸ್ಟುಡಿಯೋಸ್ ಅಂತ ಬ್ಯಾನರ್ನ ಅಪ್ಗ್ರೇಡ್ ಮಾಡಿದ್ವಿ. ಈ ಒಂದು ಲಾಂಚಿಂಗ್ನ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ರೇವಣ್ಣ ಸಾಹೇಬರು ಎಲ್ಲರೂ ಮಾಡಿದಾಗ ನನಗೊಂದು ಚಿಕ್ಕ ಒಂದು ಕೊರಗಿತ್ತು. ಅವತ್ತು ಅಣ್ಣ ಮತ್ತು ನಮ್ಮ ಗೀತಕ್ಕ ಬರೋಕ್ಕೆ ಆಗಿರಲಿಲ್ಲ. ಇವತ್ತು ಮುಹೂರ್ತ ಅವರಿಬ್ಬರು ಬಂದು ಶಿವ ಪಾರ್ವತಿ ಥರ ಬಂದು RC ಸ್ಟುಡಿಯೋಸ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಮುಹೂರ್ತ ಮಾಡಿದ್ದಾರೆ. ಇವತ್ತಿಂದ ಶೂಟಿಂಗಿಗೂ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್, ಅಮೃತ ಅಯ್ಯಂಗಾರ್ ಮೇಡಮ್ ಮತ್ತು ಪ್ರಕಾಶ್ ರೈ ಸರ್. ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫಾದರು ಈ ಚಿತ್ರಕ್ಕೆ ರಾಜ್ಮೋಹನ್ ಅವರು ಬಂದು ಕತೆ ಹೇಳಿದ್ರು ನನಗೆ. ಇಲ್ಲಿ ಭಾಷೆಯ ಅಂತರ ಇಲ್ಲ. ನಾನು ಸುಮ್ಮನೆ ಕೂತಿದ್ದೆ. ನಮ್ಮ ಕಬ್ಜಾ ಡೈರೆಕ್ಟರ್ ಸೂರಿ, ಅಣ್ಣ ಒಂದು ಕತೆ ಕೇಳಿದೆ, ನೀವು ಕೇಳಬೇಕು, ಶಿವಣ್ಣ ಅವ್ರ ಹತ್ರ ಕೆಲಸ ಮಾಡಿದ್ದಾರೆ ಅವರು ಅಂದರು. ಹೌದಾ, ಅಣ್ಣಂದು ಯಾವ ಸಿನಿಮಾ ಅಂದರೆ ಬೈರಾಗಿಯಲ್ಲಿ ಅಸೋಸಿಯೇಟು ಅಂದರು. ಅವ್ರು ಹೇಳಿ ಕರ್ಕೊಂಬಂದರು. ಅಣ್ಣ ಕತೆ ಕೇಳಿದ ತಕ್ಷಣ ನನಗೆ ಈ ಥರ ಲೈನ್ಸು ಹುಟ್ಟೋದೇ ಕಷ್ಟ. ಎಮೋಷನಲ್ ಕತೆ ಮತ್ತು ಅಪ್ಪ ಮಗನ ಆ್ಯಕ್ಷನ್ನು, ಎಮೋಷನ್ನು, ಡ್ರಾಮಾ. ನನಗೆ ಕಣ್ಣಲ್ಲಿ ನೀರು ಬಂತು. ಈ ಥರದ ಸಿನಿಮಾ ಇವತ್ತಿನ ಟ್ರೆಂಡಿಗೆ ಬೇಕು ಅಂತ ಅನ್ನಿಸ್ತು. ಇಮಿಡಿಯೇಟ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು 9 ತಿಂಗಳು ಇಲ್ಲೇ ಕೂರಿಸಿ ನನ್ನ ಸಿನಿಮಾಗಳನ್ನು ಪೋಸ್ಟ್ಪೋನ್. ಎಷ್ಟೋ ಜನ ನೀವು ಇನ್ನೂ ಯಾಕೆ ಡೈರೆಕ್ಟ್ ಮಾಡ್ತಿಲ್ಲ ಅಂದರು. ರಾಜ್ಮೋಹನ್ ಅವ್ರಿಗೆ ಅಸೋಸಿಯೇಟಾಗಿ ಇಲ್ಲೇ ಇದ್ದಾರೆ. ರಾತ್ರಿಗಳು ಕೂತ್ಕೊಂಡು ಸ್ಕ್ರಿಪ್ಟಲ್ಲಿ ಕೂಡ ಮಂಜು ಮಾಂಡವ್ಯ ಎಲ್ಲರೂ ಸೇರಿ ಒಂದು ಒಳ್ಳೆ ಕಂಟೆಂಟ್ ಚೆನ್ನಾಗಾಗಲಿ ಅಂತ ಒಂದು ಟೀಮ್ ವರ್ಕ್ ಮಾಡಿ ಇವತ್ತು ಅದು ಫಾದರ್ ಇವತ್ತು ಮುಹೂರ್ತ ಆಗಿದೆ. ಫಾದರ್, ಡಾಗ್, ಶ್ರೀರಾಮ ಬಾಣಚರಿತೆ ಮತ್ತು ನಮ್ಮ ಅಣ್ಣದು ಇನ್ನೊಂದು ಸಿನಿಮಾ ಆದಷ್ಟು ಬೇಗನೆ ಅಣ್ಣ ಸಿನಿಮಾನು ಮಾಡ್ತೀನಿ. ಸೊ ಒಟ್ಟಾರೆ ನಮ್ಮ ಬ್ಯಾನರಲ್ಲಿ 5 ಸಿನಿಮಾಗಳು, 5 ಕತೆಗಳನ್ನು ನಾವು ಲಾಕ್ ಮಾಡಿದ್ದೀವಿ. ಇವತ್ತು ಮೊದಲು ಜನ್ಮಕರ್ತ ಫಾದರ್. ಹಾಗಾಗಿ ಫಾದರ್ ಸಿನಿಮಾನೇ ಇವತ್ತಿಂದ ಶೂಟಿಂಗ್ ಹೋಗೋ ಥರ ಒಂದು ಮುಹೂರ್ತ ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹಂತ ಹಂತವಾಗಿ ಬೆಳೆಸಿದವರು ನೀವುಗಳು, ಮಾಧ್ಯಮದವರು ಎಲ್ಲ, ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು, ಪತ್ರಕರ್ತರು, TVಯವರು ಎಲ್ಲರೂ, ನಮ್ಮ ರೇವಣ್ಣ ಸಾಹೇಬರು. ನನಗೆ ಯಾವಾಗಲೂ ನನ್ನ ಗಾಡ್ ಫಾದರ್ ಅವರು, ಹೇಳೋಂಗಿಲ್ಲ. ನನಗೆ ಅಣ್ಣ ಲಕ್ಷ್ಮಣ ಎಲ್ಲ ಮಾಡಿದೆ. ಅಣ್ಣನ ಆಶೀರ್ವಾದ ನಂಗೆ ಸದಾ ಇದೆ. ನಾನು ಒಬ್ಬರನ್ನ ಮರೆತೆ, ನಮ್ಮ ಪ್ರದೀಪ್ ಈಶ್ವರ್ ಅವರು ನನ್ನ ತುಂಬ ಸ್ನೇಹಿತ, 20 ವರ್ಷಗಳ ಸ್ನೇಹಿತ, ನಮ್ಮೂರವರು. ಸೊ ಅದಾದ ನಂತರ ನಾನು ಕಬ್ಜಾ ಮಾಡುವಾಗ ಪ್ರತಿ ಸ್ಟೆಪ್ಪಲ್ಲೂ ಕೂಡ ಅವರು, ಅಣ್ಣ ಈ ಥರ ಇದೆ, ಈ ಥರದ ಡೈಲಾಗ್ಸು ಪ್ರದೀಪ್ ಈಶ್ವರ್ ಅಣ್ಣ ಬರೆದಿದೆ ಕಬ್ಜಾಗೆ. ಬಂದು ಬೆಳಗ್ಗೆ 6 ಗಂಟೆಗೆ ಬರೋರು. ನಾವೆಲ್ಲ 8 ಗಂಟೆಗೆ ಬಂದರೆ 6 ಗಂಟೆಗೆ ಬಂದು ನಮ್ಮ ಆಫೀಸ್ ಹತ್ರ ಗಾಡಿ ಹಾಕಿ ಕೂತ್ಕೊಂಡು ನಮ್ಮ ಮಂಜು ಇದ್ದಾರೆ ಡೈರೆಕ್ಟ್ರು, ಏನಣ್ಣ ಈ ಅಪ್ಪ ಇಷ್ಟೊತ್ತಿಗೆ ಬರ್ತಾರೆ ಅಂತ. ಈ ಪ್ರದೀಪ್ ಅವ್ರ ಬಗ್ಗೆ ನಾನು ಇವಾಗ ಹೇಳ್ತಾ ಇರ್ತೀನಿ. ನೋಡಿ ಇವತ್ತು ಮಂಜು ಎಲ್ಲಿದ್ದಾರೆ, ಅವ್ರು 6 ಗಂಟೆಗೆ ಬಂದು ಸೈಡಲ್ಲಿ ಕಾರ್ ಹಾಕಿ ಡೈಲಾಗ್ ಬರೆಯೋಕ್ಕೆ ಬರೋರು, ಎಲ್ಲಿದ್ದಾರೆ ನೋಡು ಮಂಜು ಅಂತ ಇರ್ತೀನಿ. ನಮ್ಮ ಕಣ್ಣು ಮುಂದೆನೇ ನಮಗೆ ಹೆಮ್ಮೆ ಅನಿಸುತ್ತೆ. ಇವತ್ತು ನಂಬೋಕ್ಕಾಗ್ತಿಲ್ಲ ಅವರ ಒಂದು ಮಾತಿನ ಶಕ್ತಿ ಮತ್ತು ಅವರ ಕೆಲಸದ ವೈಖರಿ ಮತ್ತು ಅವ್ರಿಗೊಂದು ದೈವ ಭಕ್ತಿ. ಇವತ್ತು ಅವರು ಹೋದ ಸತಿ ನಾವು ಅವ್ರನ್ನ ನಾರ್ಮಲಾಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವತ್ತು ಅವರು MLA ಅಂತ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಸೊ ಇವತ್ತು ಅವರು ಕೂಡ ನಮಗೆ ಒಂದು ಶಕ್ತಿ, ನನ್ನ ಸ್ನೇಹಿತರು. ಕೊನೆಯದಾಗಿ ನಾನು ಎಲ್ಲ ನೆನೆಸ್ಕೊಳ್ಳೇಬೇಕು. ನಾವು ಏನೇ ಮಾಡಿದ್ರು ನನ್ನ ಅಣ್ಣ, ನಮ್ಮ ಶ್ರೀಕಾಂತ್ ಅಣ್ಣ, ಮೈಲಾರಿ ಚಿತ್ರದಲ್ಲಿ ಮುಂಚೆ ತಾಜ್ ಮಹಲ್ ಆದಾಗ ನನಗೆ ಅಡ್ವಾನ್ಸ್ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಏನೇ ಮಾಡಿದ್ರು ಅವ್ರಿಗೆ ಹೋಗಿ ಸಜೆಷನ್ ತೊಗೊಂಡು, ಸರ್ ಹಿಂಗೆ ಮಾಡ್ತಿದ್ದೀನಿ ಕರೆಕ್ಟಾ ಅಂತ ಕೇಳಿ ನನ್ನ ಅಣ್ಣನ ಸ್ಥಾನದಲ್ಲಿ ಅವ್ರನ್ನ ಇಟ್ಕೊಂಡು ನಾನು ಸಿನಿಮಾಗಳನ್ನ ಮಾಡ್ಕೊಂಬರ್ತಾಯಿದ್ದೀನಿ. ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಚೇತನ್ ಅವ್ರು ಬಂದಿದ್ದಾರೆ. ಚೇತನ್ ಅವರೇ ಥ್ಯಾಂಕ್ ಯು. ನಮ್ಮ ರಾಜ್ಮೋಹನ್ ನಿಮ್ಮನ್ನು ಕುರಿತು ಮಾತಾಡ್ತಾರೆ. ಅವ್ರಿಗೆ ಹೇಳಿದೆ ನಾನು, ಫಸ್ಟು ಫಾದರ್ ನಿಮ್ಮಿಂದ ಶುರು ಮಾಡ್ತಾಯಿದ್ದೀನಿ. ನೀವು ಎಷ್ಟು ಡೆಡಿಕೇಟ್ ಮಾಡ್ತೀರಾ ಅಷ್ಟು ಕನ್ನಡ ಚಿತ್ರರಂಗದಲ್ಲಿ. ಈಗ ಅಣ್ಣ ಬಂದು ಶಿವಣ್ಣವ್ರ ಸಿನಿಮಾ ನೀವು ಅಸೋಸಿಯೇಟಾಗಿ ಮಾಡಿದ್ರಿ ನೋಡಿ, ನಿಮ್ಮ ಹಣೆ ಬರ ನೋಡಿ. ಬಂದಲ್ಲಿ ಕೆಲಸ ಮಾಡ್ತಿದ್ದಂಗೆ ಎಷ್ಟೋ ಜನ ಕಾಯ್ತಿರ್ತಾರೆ. ಟಕ್ಕಂತ ನಿಮ್ಮ ಕಥೆಯಿಂದ ಸಿನಿಮಾ ಸಿಕ್ತು, ಚೆನ್ನಾಗಿ ಮಾಡಿ ಅಂತ ಹೇಳಿದ್ದೀನಿ. ಕತೆ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ 2 ಮಾತಾಡ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಶಿವಣ್ಣ, ಗೀತಕ್ಕ ನಮಸ್ಕಾರ ಅಕ್ಕ, ಕೃಷ್ಣ ಸರ್, ಅಣ್ಣ ನಮಸ್ತೆ ಅಣ್ಣ. ರಾಜ್ಮೋಹನ್ ಅವ್ರು ಮಾತಾಡ್ತಾರೆ. ಆಮೇಲೆ ಚಾರ್ಮಿನಾರ್ ಹರಿ ಬಂದು ನನಗೊಂದು ಖುಷಿ ಇದೆ. ಹನುಮಾನ್ ಇವತ್ತು ದೊಡ್ಡ ಹಿಟ್ ಆಗಿದೆ. ಇವತ್ತು 300 ಕೋಟಿ 400 ಕೋಟಿ ಹನುಮಾನ್ ಮಾಡಿದೆ. ಅದಕ್ಕೆ ಮುಂಚೆ ಹರಿನ ಹೈದರಾಬಾದಲ್ಲಿ ಸಿಕ್ಕಿ ಜನರಲ್ಲ ಚಾನ್ಸು ಕೇಳಿಲ್ಲ. ಒಂದು ಹಾಡು ಹೇಳಿದರು, ನಿಮ್ಮನ್ನು ಮ್ಯೂಸಿಕ್ ಡೈರೆಕ್ಟರ್ ಮಾಡೋಣ ಅಂತೇಳಿ ಕರೆದು ಚಾರ್ಮಿನಾರ್ ಸಿನಿಮಾ ಮಾಡಿದ್ದೆ ನಾನು. ಆವಾಗ ದೊಡ್ಡ ಹಿಟ್ ಆಗಿತ್ತು. ಚಾರ್ಮಿನಾರ್ ಆದಮೇಲೆ ಇವಾಗ ಹನುಮಾನ್ ಮಾಡಿದ್ದಾರೆ. ಇವತ್ತು ನಾವೇ ಹರಿನ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಮ್ಮ ಕನ್ನಡಕ್ಕೆ ನಾನೇ ಮಾಡ್ತೀನಿ ಸರ್ ಅಂತ ಬಂದು ಇವತ್ತು ಮಾಡ್ತಿದ್ದಾರೆ. ಮಿರಾಯ್ ಅಂತ ಒಂದು ಸಿನಿಮಾ 150 ಕೋಟಿ ಬಡ್ಜೆಟ್ಟು, ಅದರಲ್ಲಿ ಬ್ಯುಸಿ ಇದ್ದರೂ ನಾನು ಈ ಸಿನಿಮಾನ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಹರಿ. ರಾಜ್ಮೋಹನ್ ಅವರು ಮಾತಾಡ್ತಾರೆ ಸರ್. எல்லாருக்கும் வணக்கம். எனக்கு கன்னடம் பேச வராது.
ஆனால் நல்லா புரியும். யார் என்ன பேசினாலுமே புரியும். டயலாக் எல்லாமே புரியும். நான் வந்து எங்கள் டைரக்டர் விஜய் மில்டன் சார் படத்தில் நான் சிவானா படத்தில் ஒர்க் பண்ணேன். சார் சொன்னது மாதிரி நான் உங்களுக்கு ஒரு கதை சொல்லியிருந்தேன், ஓகே ஆகிருந்தது. அதுக்கப்புறம் அது ஏதோ காரணத்தினால வந்து ரொம்ப லேட் ஆயிடுச்சு. ஒரு நாள் சந்திரு சார் சொன்னது மாதிரி பைராகியில் ஒர்க் பண்ண கோடையேட்டர் ஒர்க் பண்ண சூரிங்கிறவர் வந்து எங்கள் டைரக்டர் கதை கேட்குறாங்க, வரீங்களா அப்படின்னாரு. சரின்னு வந்து நான் சந்திரு சார்கிட்ட கதை சொன்னேன். கதை கேட்கும்போதே நம்மளுடைய கதை இவங்களுக்கு பிடிக்கும் அப்படின்னு எனக்கு தோணுச்சுது. ஏன்னா அவர் கதை கேட்கும்போதே ஃபோனெல்லாம் ஆஃப் பண்ணி வச்சுட்டு தன்னை ஃப்ரீ பண்ணிக்கிட்டு அதை வந்து ரொம்ப நேசித்து, அது அவங்க ஒரு டைரக்டராக இருக்கிறதுனால தான் நினைக்கிறேன், நேசித்து அந்த கதையை கேட்டாங்க. அந்த கதை நான் அவங்களுக்கு சொன்னேன். 2 மணி நேரம் கதை சொன்னேன். 2 மணி நேரம் கதை சொல்லி முடிச்சதுமே அவங்க ஒன்றுமே பண்ணலை, எனக்கு வந்து அட்வான்ஸ் கொடுத்தாங்க. நான் சினிமாவில் தான் பார்த்துருக்குறேன், கதை சொல்லி ஓகே பண்ணதையுமே அட்வான்ஸ் கொடுக்குறது. நான் தமிழில் 3 படம் பண்ணியிருக்கிறேன். குங்குமப்பூவும் கொஞ்சம் புறாவும், வானவராயன் வல்லவராயன், அட்ரஸ் 3 படம் பண்ணியிருக்கிறேன். அட்ரஸ் மட்டும் இன்னும் ரிலீஸ் ஆகலை. கதை கேட்பாங்க, ஓகே சொல்லுவோம், மீட்டிங்னுவாங்க, அந்த ப்ராசஸ் நடந்துக்கிட்டே இருக்கும். ஆனால் சந்திர சார் எனக்கு வந்து இம்மிடியேட்டாக எனக்கு அட்வான்ஸ் கொடுத்து கமிட் பண்ணாங்க. அதுக்கப்புறம் ஒவ்வொரு நாளுமே ஃபோன் பண்ணி, நான் ஊரில் இருக்கும்போதும் சரி, நான் ட்ராவலிங்கில் இருந்தாலும் சரி, எங்கே இருந்தாலுமே ஃபோன் பண்ணி கதையை பற்றி அவங்க சொல்லிக்கிட்டே இருப்பாங்க. ராஜ் இது இப்படி இருக்குது, ராஜ் இது இப்படி பண்ணிக்கலாமா, ராஜ் இது இப்படி யோசிச்சேன், ராஜ் இப்படி ஒரு நெஜ சம்பவம் ஒன்று இருக்குது, ராஜ் இப்படி ஒரு நெஜ கேரக்டர் இருக்கிறாங்க சார் அப்படின்னு. எனக்கு அது ரொம்ப பிடிச்சிருந்தது. ஒரு டைரக்டருடைய கதையில் ஒரு ப்ரொடியூசர் இன்வால்வ் ஆகுறதுங்கிறது வேறு, அதை ரசித்து கூட ட்ராவல் பண்ணுறதுங்கிறது வேறு. சந்துரு சார் என் கையை பிடிச்சி இழுத்துக்கிட்டு கூடவே ட்ராவல் பண்ணுவாங்க. நான் ஆர்சி ஸ்டுடியோவில் படம் பண்ணுறதை வந்து நான் ரொம்ப பெருமையாக நினைக்கிறேன். எனக்கு வந்து இந்த படம் பண்ணுறதுக்கு ஒரு நல்ல கம்பெனி, ஒரு பெரிய கம்பெனியாக இருந்தால் நல்லாயிருக்கும் அப்படின்னு நான் நினச்சிட்டே இருந்தேன். ஒரு லைக்கா மாதிரியோ ஒரு கம்பாலயா மாதிரியோ ஒரு கம்பெனி இருக்கணும் அப்படின்னு நான் நினச்சிருந்தேன். எனக்கு ஆர்சி ஸ்டுடியோ லான்ச் பண்ணும்போதே சிஎம் வந்து லான்ச் பண்ணாங்க. எனக்கு ரொம்ப சந்தோஷமாக இருந்தது. ஒரு பிக்கஸ்ட் கம்பெனியில் நம்ம வந்து படம் பண்ணுறோம், ஒரு பெரிய டீம். நான் வந்து இந்த படத்தை வந்து ஒரு பட்ஜெட்டில் இப்படி பண்ணலாம், அப்படி பண்ணிக்கலாம், இந்த ஆர்டிஸ்ட் போதும், இந்த மாதிரியான லொக்கேஷன் போதும் அப்படின்னு நினச்சேன். ஆனால் சந்திர சார் வந்து எல்லாத்தையுமே உடைச்சாங்க. இல்லை ராஜ், இந்த படத்தை பெரிய படமாக பண்ணுறோம், அப்பா கேரக்டர் பிரகாஷ் ராஜ் சார் பண்ணட்டும், ஹீரோ கேரக்டர் கிருஷ்ணா பண்ணட்டும், இது இவங்க பண்ணட்டும் அப்படின்னு கேமராமேன், மியூசிக் டைரக்டர், எடிட்டர், ஆர்ட் டைரக்டர் எல்லாமே ஒரு ஒரு பெரிய படம் ஆக்கிட்டாங்க. இதை எதுக்கு நான் சொல்கிறேன்னா, இதை மாதிரியான ஒரு கம்பெனியில் படம் பண்ணுறது எனக்கு வந்து ரொம்ப பெருமையாக இருக்குது. நான் ரொம்ப நன்றி கடன் பட்டிருக்கிறேன். ரொம்ப ரொம்ப தேங்க்ஸ் சந்துரு சார். நான் வந்து எனக்கு எதுக்குன்னா, ஒரு படம் நல்லா வர்றதுக்கு வந்து ஒரு ப்ரொடியூசர் காரணம், கண்டிப்பாக டைரக்டரு காரணம் தான். ஆனால் ஒரு ப்ரொடியூசர் என்ன ஃப்ரீடம் கொடுக்குறாங்களோ அதை பொறுத்து தான் நம்மளுக்கு அந்த படம் நல்லா அமைகிறதுக்கான ஒரு விஷயமா இருக்கும். நான் வந்து சென்னையிலேருந்து இங்கே வந்து தங்கியிருக்கிறேன், 8 மாதமாக தங்கியிருக்கிறேன். ஆனால் ஒவ்வொரு நாளுமே ஒவ்வொரு விஷயமுமே அந்த கம்பெனியிலேருந்து எனக்கு எல்லாமே கரெக்டாக பண்ணி, கரெக்டாக அது என்ன சொல்ல, நான் சொன்னால் கொஞ்சம் ஓவராக இருக்கும். நான் வந்து இவன் என்னடா ஓவராக ப்ரொடியூசர் பற்றி சொல்லிட்டு இருக்கிறானே அது மாதிரி இருக்கும். ஆனால் ப்ரொடியூசராக நான் சொல்லலை, ஒரு பிரதராக, ஒரு ப்ரொடியூசராகவே சொல்லலாம். சென்னையிலேருந்து ஒருத்தவங்க வந்து தங்கியிருக்கிறான், டெய்லி எனி டைம் அவர் வந்து எங்கே சுற்றிக்கிட்டு எங்கே வேலையாக போயிட்டு எங்கே ஒர்க் பண்ணிட்டு வந்தாலுமே நைட் ஆனால் எங்கிட்ட ஒரு 5 நிமிஷம் உங்களுக்கு எல்லாமே கரெக்டாக இருக்குதா, கரெக்டாக நடக்குதுராஜ், ஏதாவது ஒன்றுன்னா தேவையா, ஒரு அவங்களுடைய மேனேஜர் ஒருத்தரை எனக்கு கொடுத்து டைரக்டருக்கு என்ன வேணுமோ அது எல்லாமே பண்ணுங்கள் அப்படின்னு சொல்லும்போது நம்மளுக்கும் நல்ல குஷியாக இருக்குது. நம்ம வந்து படம் பண்ணணும், நம்ம நல்லா பண்ணணும், இவங்களுக்கு நம்ம இந்த இண்டஸ்ட்ரியில் ஜெயிச்சிடணும் அப்படின்னு எனக்கு ரொம்ப ஆசையாக இருக்குது. கிருஷ்ணா சார் கதை கேட்டுட்டு ரொம்ப நல்லா இருக்குன்னாங்க. அவங்க நல்லா நடிச்சிருவாங்க, நல்லா நடிச்சிடலாம். அப்புறம் அமிர்தா மேடம் அவங்களும் நல்லா கதை கேட்டுட்டு அவங்களுக்கு பிடிச்சிருந்தாங்க. எல்லாத்துக்குமே ஹரி சார் ரொம்ப தேங்க்ஸ் சார், நீங்கள் என் படத்தில் வந்து பண்ணுறதுக்கு. எல்லாத்துக்குமே இங்கே வந்திருந்தவங்களுக்கு எல்லாத்துக்குமே நான் நன்றி சொல்லிக்கிறேன். இந்த படம் ஒரு நல்ல படமாக வரும். எல்லாருமே கதை பற்றி சொன்னாங்க, ரொம்ப நல்ல கதை, கண்டிப்பாக உங்களுக்கு எல்லாத்துக்குமே பிடிக்கும். நம்ம லைஃப்பில் எல்லாருமே இந்த பிரச்சனையில் கடந்து வந்திருப்போம், அப்படிப்பட்ட ஒரு கதை. எப்போவுமே உங்களுடைய ஆசீர்வாதம்,
உங்களோட அரவணைப்பு எனக்கு வேணும். நான் கன்னடத்துக்கு வந்திருக்கிறேன். நீங்கள் என்னை கையை பிடிச்சி இழுத்துட்டு போகணுன்னு நான் ரொம்ப விருப்பப்படுறேன். எனக்கும் பத்திரிகை துறைக்கும் மிக நெருங்கிய சம்மந்தம் உண்டு. ஏன்னா நான் பேப்பர் போட்டு படித்து தான் எம்ஏ முடிச்சுட்டு டைரக்டர் ஆனேன். இன்றைக்கி பேப்பரில் செய்தியாக வர்றது வந்து எனக்கு ஒவ்வொரு நாளுமே அது வந்து ஒரு சந்தோஷமான விஷயம். ரொம்ப நன்றி ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ. ನಮ್ಮ ಭಾಗದಲ್ಲಿ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ವಿತ್ ದಂಪತಿಗಳಿಬ್ಬರು ಬಂದಿದ್ದೀರಾ. ದೊಡ್ಡ ಮನೆಯವರು, ದೊಡ್ಡ ಮಗ ಅವರು ಬಂದಿದ್ದಾರೆ. ತುಂಬ ಖುಷಿ. ನನ್ನ ಕರೆದಾಗ ಬಂದು ಗೀತಾ ಮೇಡಮ್ ಅವರು ಬರ್ತಾ ಇದ್ದಾರೆ. ಮೇಡಮ್ ನಮ್ಮ ಇಲ್ಲೇ ಬರೋದಾ? ಹಾಂ, ಓಕೆ ಓಕೆ. ದಂಪತಿಗಳು ಬಂದಿದ್ದಾರೆ. ದೇವಸ್ಥಾನದಲ್ಲಿ ಬಂದು ಆಶೀರ್ವಾದ ತಗೊಂಡು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಮೇಡಮ್ ನೀವು ಬರಬೇಕು ಅಂದರೆ ನನ್ನ ಭಾಗ್ಯ ಅವ್ರಿಗೆ ಸನ್ಮಾನ ಮಾಡೋಂಥ ಪುಣ್ಯ ನನಗೆ ಅಂತ ಹೇಳಿ. ಯಾಕಂದರೆ ದೊಡ್ಡ ಮನೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರಿಂದ ನಾವೆಲ್ಲರೂ ಅಭಿಮಾನಿಗಳು. ಎಲ್ಲದಕ್ಕಿಂತ ಪುನೀತ್ ಅವರು ಒಂದು ರೋಲ್ ಮಾಡೆಲ್ ನಮ್ಮೆಲ್ಲರಿಗೂ ನಮ್ಮ ಹೃದಯದಲ್ಲಿ ಅವರಿದ್ದಾರೆ. ಇವತ್ತು ಎಲೆಕ್ಷನ್ ಮುಗಿಸ್ಕೊಂಡು ಗಂಡ ಹೆಂಡತಿ ಇಬ್ಬರು ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಮ್ಯಾಮ್. ಸಚ್ ಅ ಟಫ್ ಇಟ್ ವಾಸ್. ಈ ಸಮ್ಮರಲ್ಲಿ ಅಷ್ಟೆಲ್ಲ ಓಡಾಡಿ ಆ ಕಮಿಟ್ಮೆಂಟ್ ಅಂತ ಹೇಳಿದ್ರೆ ಸರ್ ಅಂತ ಹೇಳ್ಬೋದು. ಆ ಒಂದು ವೃತ್ತಿಗೆ ಆ ಕಮಿಟ್ಮೆಂಟ್ ಅವ್ರು ಕೊಟ್ಟಿರೋವಂಥ ಅವರ ಒಂದು ಇಮೇಜನ್ನು ಇಲ್ಲಿ ಬಂದು ಇವತ್ತು ಅವ್ರ ಕಮಿಟ್ಮೆಂಟ್ನ ಅವ್ರು ಬಂದು ನಿಮ್ಮ ಜೊತೆಯಲ್ಲಿ ಹಂಚ್ಕೊತಾ ಇದ್ದಾರೆ. ಯಾಕೆಂದರೆ ಇದು ನಾವು ಗೀತಾ ಮೇಡಮ್ ಅವ್ರಿಗೆ ಹೇಳಬೇಕು. ದೇವರಾಜ್ ಅವರು, ನಾನು ಆರ್ ವಿ ದೇವರಾಜ್ ಅವರ ಧರ್ಮಪತ್ನಿ. ಗೀತಾ ಅವರು ಗೊತ್ತಿರೋದು ಬಂಗಾರಪ್ಪನವರು ದೇವರಾಜ್ ಅವರ ಮೊದಲನೇ ಪೊಲಿಟಿಕಲ್ ಗುರು ಅಂತಾನೆ ಇವತ್ತಿಗೂ ನಾವು ಹೇಳ್ತೀವಿ. ಸೊ ಆ ಒಡನಾಟ ದೇವರಾಜ್ ಅವ್ರಿಗೂ, ಬಂಗಾರಪ್ಪ ಅವರು ಆ ಕಾಲದಲ್ಲಿ ದೇವರಾಜ್ ಅವರು ಫಸ್ಟ್ MLA ಆದಾಗ ಹಿ ವಾಸ್ ಜಸ್ಟ್ 28 years ಓಲ್ಡ್. ಅವ್ರನ್ನ ಗುರುತಿಸಿ ಯುವಕರಾಗಿ ಫಸ್ಟ್ MLA ಆಗಿ ಅಸೆಂಬ್ಲಿಗೆ ಹೋದವರು. ಸೊ ಅವ್ರನ್ನ ಗುರುತಿಸಿ ಅವತ್ತೇ ಅವರಿಗೆ KSRTC ಚೇರ್ಮನ್ ಕೊಟ್ಟಂಥದ್ದು. ಸೊ ಅವ್ರನ್ನ ಪೊಲಿಟಿಕಲ್ ಗುರು ಅಂತ ಇವತ್ತಿಗೂ ಅವ್ರ ಮೇಲೆ ನಮಗೆ ತುಂಬ ಅಭಿಮಾನ ಮತ್ತು ಗೌರವ ಇದೆ. ನಮ್ಮ ಅಣ್ಣ ಸಮಾನರಾದಂಥ ರೇವಣ್ಣ ಸರ್ ಅವರು ಬಂದಿದ್ದಾರೆ. ಅಣ್ಣ ತುಂಬ ಸಂತೋಷ. ನಮ್ಮ ಭಾಗದಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಡಿಬೇಕಾದ್ರೆ ತಾವು ಬಂದಿದ್ದೀರಾ. ಒಂದು ವೈಬ್ರೆಂಟ್ ಜಾಗ ಅಂತಲೇ ಹೇಳ್ಬೋದು. ಬಂಡಿ ಮಾಂಕಾಳಮ್ಮ ಗೊತ್ತಿಲ್ಲದಿರೋರು ನಮ್ಮ ಬೆಂಗಳೂರಲ್ಲಿ ಇಲ್ಲ. ಈ ಒಂದು ಟೀಮ್ ಇಲ್ಲಿ ಇದು ಕಂಪ್ಲೀಟ್ಲಿ ಫಿಲಮ್ ಲಾಂಚ್ ಅಂತಲೇ ಇವತ್ತು ಇಲ್ಲಿ ಫಾದರ್ ಅನ್ನೋ ಹೆಸರಲ್ಲಿ ಲಾಂಚ್. ಫಾದರ್ ದಟ್ಸ್ ವಾಟ್ ಐ ಸೆಡ್. ಆರ್ ಚಂದ್ರು ಅವರು ಮತ್ತು RC ಸ್ಟುಡಿಯೋಸ್ ಅವರ ಒಂದು ಲಾಂಚು ನಮ್ಮ ಸಿದ್ದರಾಮಣ್ಣ ಅವರು ಮಾಡಿದ್ದಾರೆ ಅಂತ ಹೇಳಿ ತುಂಬ ಖುಷಿಯಾಯಿತು. ಸೊ ಅವ್ರಿಗೆ ಒಳ್ಳೆಯದಾಗಲಿ. ಈಗ ಎಲೆಕ್ಷನ್ಸು ಆಗಿ ಬಂದಿದ್ದಾರೆ. ಸೊ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಸಕ್ಸಸ್ ಆಗಬೇಕು. ನಮ್ಮಂಥ ಹೆಣ್ಣುಮಕ್ಕಳೆಲ್ಲರೂ ಮುಂದೆ ಬರಬೇಕು ರಾಜಕೀಯದಲ್ಲಿ ಅಂತ ಹೇಳ್ತಾ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಮತ್ತು ಡಾರ್ಲಿಂಗ್ ಕೃಷ್ಣ ಅವರು. ಸೊ ನಾನು ದೇವರಾಜ್ ವೈಫ್ ಅಂತ ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ. ಯುವರಾಜ್ ಅವರು ಮದರ್ ಅಂತ ಹೇಳಬೇಕಾಗತ್ತೆ. ಸೊ ಯುವರಾಜ್ ತಮಗೆ ತುಂಬ ಕ್ಲೋಸ್ ಇದ್ದಾರೆ, ತಮಗೆ ಪರಿಚಯ ಇದ್ದಾರೆ. ನಮ್ಮ ಫೈರ್ ಬ್ರ್ಯಾಂಡ್ ಪ್ರದೀಪ್ ಸರ್, ವೆರಿ ವೆರಿ ಹ್ಯಾಪಿ ಟು ಮೀಟ್ ಯು. ದ ಫಸ್ಟ್ ಟೈಮ್ ಐ ಆಮ್ ಮೀಟಿಂಗ್ ಯು ಹಿಯರ್. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಹಿಯರ್. ಜೈ ಹಿಂದ್, ಜೈ ಕರ್ನಾಟಕ.